Open your eyes into your palm. ಸೊ ಇವತ್ತು ಕೈಗಳ ಮ್ಯಾಜಿಕ್ ನೋಡ್ತೀವಿ ಹೆಂಗಿರುತ್ತೆ ಅಂತ. ಅದಕ್ಕೆ ಮುಂಚೆ ಸಹನಾವವತು ಸಹನೌಭುನಕ್ತು. ನೀವೆಲ್ಲ ಟೀಚರ್ಸ್ ಆಗ್ತಾ ಇದ್ದೀರಾ, ಯೋಗ ಟೀಚರ್ಸ್ ಆಗ್ತಾ ಇದ್ದೀರಾ. ಯಾಕೆ ಶ್ಲೋಕ ಹೇಳಿದ್ರು ಸ್ವಲ್ಪ ಅದನ್ನ ಅರ್ಥವನ್ನ ತಿಳಿದುಕೊಂಡು ಹೇಳಿದ್ರೆ ಅದು ಒಂದ್ 2 ನಿಮಿಷಗಳಲ್ಲಿ ಆ ಅರ್ಥವನ್ನ ಶೇರ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಜೊತೆಗೆ ಮುಂದೆ ಹೋಗ್ಬೋದು. ಸಹನಾವವತು ಸಹನೌಭುನಕ್ತು. ನಾವು ಗುರುಗಳು ಶಿಷ್ಯರುಗಳು ಅಂತ ಅಲ್ಲ, ಯಾವಾಗ್ಲೂ ಎಲ್ರಿಗೂ ಗೊತ್ತಿರೋದು ವಿದ್ಯೆ ಅನ್ನೋದು ಸಾಗರ ಸಮುದ್ರ ಅಷ್ಟು. ಸೊ ಅದನ್ನ ಕಲಿಯಕ್ಕಾಗಲ್ಲ ಯಾರ ಕೈಯಿಂದಾನು. ಸೊ ಅದು ಎಷ್ಟೇ ಇದ್ರು ಜೊತೆಗೆ ಕಲಿತೀವಿ, ಅದು ಹಂಚ್ಕೊಂಡು ಹೋಗ್ತೀವಿ, ಜೊತೆಗೆ ಹಂಚ್ಕೊಂಡು ಜೊತೆಗೆ ಕಲ್ತ್ಕೊಂಡು ಮುಂದೆ ಹೋಗ್ಬೇಕು. ಸೊ ಯಾವಾಗ್ಲೂ ಕಲಿಯುವಾಗ ಜೊತೆಗೆ ಏನಾದ್ರೂ ನಮಗೂ ಸಿಗುತ್ತೆ ಕಲಿಯಕ್ಕೆ. ಸೊ ಆದ್ರಿಂದ ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ತೇಜಸ್ ಜೊತೆ ಪಡೆಯೋಣ, ತೇಜಸ್ಸನ್ನ ಪಡೆಯೋಣ. ತೇಜಸ್ಸನ್ನು ಪಡೆಯುತ್ತಾ ಯಾವ್ದು ವಿಷಾದ ಇಲ್ದೆ, ಯಾವ್ದು ಡೌಟ್ಸ್ ಇಲ್ದೆ ನಮಗೆ ಆ ಭಗವಂತ ದಾರಿ ತೋರಿಸ್ಲಿ ಅಂತಾನೆ ನಮ್ಮ ಇವತ್ತಿನ ಶ್ಲೋಕ. ಕನ್ಕ್ಲೂಡ್ ಮಾಡುವಾಗ ಓಂ ಶಾಂತಿ 3 ಸತಿ ಹೇಳಿದ್ವಿ ಅಲ್ವಾ? ಸೊ ಎಲ್ರು ಸೀರಿಯಸ್ ಆಗಿ ಕೇಳ್ಬಾರ್ದು, ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮುದ್ರಾ ಸೆಷನ್ ನಗ್ನಗ್ತಾ ಕೇಳ್ಬೇಕು. ಸೊ ವಿತ್ ಅ ಬಿಗ್ ಸ್ಮೈಲ್ ಆನ್ ದ ಫೇಸ್ ವಿ ವಿಲ್ ಸ್ಟಾರ್ಟ್ ದ ಸೆಷನ್. ಓಂ ಶಾಂತಿ 3 ಸತಿ ಯಾಕೆ ಹೇಳ್ತೀವಿ? ಹೇಳಿರ್ತಾರಲ್ಲ, ಓಂ ಶಾಂತಿ ಯಾಕೆ 3 ಸತಿ ಹೇಳ್ತೀವಿ? ವೆರಿ ಇಂಪಾರ್ಟೆಂಟ್. ತಾಪತ್ರಯ. ವಂಡರ್ಫುಲ್. ಹೇಳಿ, ಬೇರೆ ಯಾರಾದ್ರೂ ಜಾಸ್ತಿ ಏನಾದ್ರೂ ಆಡ್ ಮಾಡ್ತೀರಾ ಅದಕ್ಕೆ? ಯಾವ್ಯಾವ ತಾಪತ್ರಯ ಅನ್ಬಿಟ್ರು? 3 ತಾಪಗಳಂತೆ. ಯಾವ್ಯಾವ್ದು? ನಮ್ಮಿಂದ ಬರುವ ತಾಪತ್ರಯಗಳು, ಪ್ರಕೃತಿಯಿಂದ ಬರುವ ತಾಪತ್ರಯಗಳು, ಸುತ್ತಮುತ್ತ ವಾತಾವರಣದಿಂದ ಬರುವ ತಾಪತ್ರಯಗಳು, 3 ಶಾಂತಿಗಳಲ್ಲಿ ಅಂತ ಓಂ ಶಾಂತಿ 3 ಸಲ ಹೇಳ್ತೀವಿ. ಕರೆಕ್ಟ್. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. So clap for yourself, all of you. Bring your palms together, clap for yourself. Wonderful. And smile on the face. Okay. So ಈಗ ಅದು ಫಸ್ಟ್ ಕ್ವೆಶ್ಚನ್ ಆಯ್ತು. ಸೆಕೆಂಡ್ ಕ್ವೆಶ್ಚನ್ ಶುರು ಆಯ್ತು ನಿಮ್ಗೆ. ಈ ಭೂಲೋಕ ಹೆಂಗೆ ಉತ್ಪತ್ತಿ ಆಯ್ತು? ಸೃಷ್ಟಿ ಹೆಂಗಾಯ್ತು? ಯಾವ್ದೇ ಇರ್ಲಿ, ಯಾವ್ದೇ ಬ್ರಾಂಚ್ ನಿಮಗೆ ಹೆಂಗೆ ಗೊತ್ತಿತ್ತು, ಹೆಂಗ್ ಕಲ್ತಿದ್ದೀರಾ, ಸೈನ್ಸ್ ಇರ್ಲಿ, ಯಾವ್ದೇ ಇರ್ಲಿ, ಕಥೆ ಇರ್ಲಿ. ಬಿಗ್ ಬ್ಯಾಂಗ್ ಥಿಯರಿ. ವಂಡರ್ಫುಲ್. ಬಿಗ್ ಬ್ಯಾಂಗ್ ಥಿಯರಿ. ಬೇರೆ? ಪಂಚಭೂತಗಳು. ವಂಡರ್ಫುಲ್. ಸೊ ಬಿಗ್ ಬ್ಯಾಂಗ್ ಥಿಯರಿ, ಪಂಚಭೂತ ಆನ್ಸರ್ಸ್ ಬಂದಿದೆ. ಎರಡನ್ನು ಹೊಟ್ಟಿ ಕೂಡಿ ನೋಡೋಣ ಹೆಂಗ್ ಬರುತ್ತೆ ಅಂತ. ಸೊ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಹೇಳಿದ್ದಾರೆ, ಈ ಭೂಲೋಕ ಹೆಂಗೆ ಸೃಷ್ಟಿ ಆಯ್ತು ಅಂದ್ರೆ ನಮ್ಮ ಬೀಜ ತರ. ಯಾವ್ದೇ ಬೀಜ ಇರ್ಲಿ, ನಾನು ಮಾವಿನಕಾಯಿ ಬೀಜ ತಗೊಂಡ್ರೆ ಅದಕ್ಕೆ ಏನ್ ಬೇಕು? ಬೆಳೆ ಹೊರಗಡೆ ಬರ್ಲಿಕ್ಕೆ ಆ ಬೀಜದಲ್ಲಿ ಮರ ಕಾಣುತ್ತಾ, ಹಣ್ಣು ಕಾಣುತ್ತಾ? ಕಾಣಲ್ಲ. ಯು ಕ್ಯಾನ್ ಸಿ ಅ ಟ್ರೀ ಆರ್ ಅ ಫ್ರೂಟ್ ಆರ್ ದ ಲೀವ್ಸ್ ಆರ್ ದ ಬ್ರಾಂಚಸ್ ಇನ್ಸೈಡ್ ದ ಸೀಡ್. ಬಟ್ ವೆನ್ ದ ಸೀಡ್ ಇಸ್ ಟ್ರಿಗರ್ಡ್ with soil, sunlight and water ಅಲ್ವಾ? 3 ವಿಷಯಗಳು ಬೇಕಲ್ವಾ? ಸೊ ಆ 3 ವಿಷಯನ ಕೊಟ್ಟಿದ ತಕ್ಷಣ ಏನಾಗುತ್ತೆ? ಅದು ಚಿಗುರ್ಕೊಂಡು ಇಟ್ ಸ್ಪ್ರೌಟ್ಸ್ ಅಂಡ್ ಇಟ್ ಬಿಕಮ್ಸ್ ಅ ಟ್ರೀ, isn't it? ಸೊ ಅದೇ ತರ ನಿಮಗೆ ಆ ಬೀಜ, ಈ ಯೂನಿವರ್ಸಿಗೂ ಒಂದ್ ಬೀಜ ಇತ್ತಂತೆ, ಅದರದ್ದು ಸರ್ವಜ್ಞ ಬೀಜ ಅಂತ. ಆ ಸರ್ವಜ್ಞ ಬೀಜದಲ್ಲಿ ಎಲ್ಲ ತತ್ವಗಳು ಇತ್ತು. ದ ಎಂಟೈರ್ ಯೂನಿವರ್ಸ್ ಅದ್ರ ಒಳಗಡೆ ಇತ್ತು. ಆ ಮರ ಹೆಂಗೆ ಚಿಗುರುತ್ತೋ ಅದೇ ತರ ಶಬ್ದ ಜೊತೆಗೆ ಮೊದಲು ಆ ಬೀಜ ಸೃಷ್ಟಿಗೆ ಶುರುವಾಯ್ತು. ಬಿಗ್ ಬ್ಯಾಂಗ್. ಸೊ ಬಿಗ್ ಬ್ಯಾಂಗ್ ಆದಾಗ ಫಸ್ಟ್ ಏನ್ ಬಂತು? ಬಿಗ್ ಎಕ್ಸ್ಪ್ಲೋಷನ್, ಬಿಗ್ ಸೌಂಡ್ ಎಮರ್ಜ್. ಆ ಸೌಂಡ್ಗೆ ಸ್ಮಾಲ್ ರಿಕ್ವೆಸ್ಟ್, JK ಕುಮಾರಿ ಜಿ ಅವರು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಆ ಬೀಜ ಸ್ಪ್ರೌಟ್ ಆಗಿದ್ದು. ಫಸ್ಟ್ ಸೌಂಡ್ ಯು ಹರ್ಡ್, ಫಸ್ಟ್ ಈವೆಂಟ್ ಟು ಹ್ಯಾಪನ್ ವಾಸ್ ಅ ಬಿಗ್ ಬ್ಯಾಂಗ್. ಆ ಬಿಗ್ ಬ್ಯಾಂಗ್ ಅಲ್ಲಿ ಸೌಂಡ್ ಎಕ್ಸ್ಪ್ಲೋಡೆಡ್. ಆ ಸೌಂಡ್, okay, to this day our scriptures say it is the pranava mantra, the omkara. Okay, ಆ ಓಂಕಾರ ಆ ಸ್ಪೇಸ್ ಅಲ್ಲಿ ಹರಡ್ತಾ ಬಂತು. So that reverberation is still available to us. It is still running in the universe. Okay, you can still feel those vibrations, isn't it? Sound vibrates and it carries through all space. So athara, this sound is still reverberating
in every cell in the universe. So ಆ ಓಂಕಾರನ ನಾವು ಜಪ ಮಾಡ್ತಾನೆ ಇದ್ಬಿಟ್ರೆ, ನಮ್ಮ ಯೋಗ ಸೂತ್ರದಲ್ಲೂ ಹೇಳಿದಾರಲ್ಲ, ಸೊ ಆ ಓಂಕಾರವನ್ನ ಜಪ ಮಾಡ್ಬಿಟ್ರೆ ಆ ಸೃಷ್ಟಿಕರ್ತನನ್ನ ತಿಳಿದುಕೋಬಹುದಂತೆ. We can connect with that ಸೃಷ್ಟಿಕರ್ತ. And where is the ಸೃಷ್ಟಿಕರ್ತ? Inside that ಸರ್ವಜ್ಞ ಬೀಜ. ನಾವೇನ್ ಮಾಡ್ಬಿಟ್ಟಿದೀವಿ, ಅದಕ್ಕೊಂದು ಆಕಾರ ಕೊಟ್ಟು ಶಿವ, ಶಕ್ತಿ, ನಾರಾಯಣ, ವಿಷ್ಣು, ಕೃಷ್ಣ ಅಂತ ಹೆಸರೆಲ್ಲ ಕೊಟ್ಬಿಟ್ಟು ಆಕಾರ ಕೊಟ್ಬಿಟ್ಟು ಅದನ್ನ ಐಡಲ್ ಆಗಿ ನೋಡ್ತಾ ಇದೀವಿ. ಅದು ಆಕ್ಚುಲಿ ಆ ತತ್ವಕ್ಕೆ ಹೋಗ್ಬೇಕು ಅಂದ್ರೆ ಈ ಆಕಾರವನ್ನು ಬಿಡ್ಬೇಕು. ಅದು ಯೋಗ ಸೂತ್ರದಲ್ಲಿ ಹೇಳ್ತಾರೆ. ನೀವು ಇದರಿಂದ ಶುರು ಮಾಡಿ ಇಲ್ಲಿಂದ ಹೋಗ್ತಾ ಹೋಗ್ತಾ ಮುಂದೆ ಇದನ್ನು ಬಿಟ್ಬಿಟ್ಟು ಆ ಭಗವಂತನ ಜೊತೆ ಮರ್ಜ್ ಆಗ್ಬೇಕು ಅಂತ. ಸೊ ವಾಟ್ ಹ್ಯಾಪನ್ಸ್ ಇಸ್, if I'm very fast, please tell me. I'll continue at a slower pace. So ಆ ಸರ್ವಜ್ಞ ಬೀಜದಿಂದ ಓಂಕಾರನ ಹಿಡ್ಕೊಂಡು ಆ ಓಂಕಾರ ಜಪಿಸುತ್ತಾ continuously do chanting of that ಓಂಕಾರ, and you will attain the concept of the ಸರ್ವಜ್ಞ ಬೀಜ. So you actually roll back, isn't it, into that beautiful seed, and which is ready for manifesting into a huge universe, like the mango tree emerged with all its branches and the leaves and the flowers and the fruits. Okay, and every fruit has the bija in it, correct? Do we all agree on that? ಎಲ್ಲ ಮರದಲ್ಲಿ ಇರೋ ಒಂದೊಂದು ಹಣ್ಣಲ್ಲೂ ಬೀಜ ಇರುತ್ತೆ. ಸೊ ಆ ಬೀಜ ಅದೇ ತರ ಸರ್ವಜ್ಞ ಬೀಜ ಕೂಡ ನಮ್ಮ ಒಳಗಡೆ ಇದೆ. ಸೊ ಯು ಕ್ಯಾನ್ ಟರ್ನ್ ಇನ್ವರ್ಡ್ಸ್ ಅಂಡ್ ಟ್ರಾವೆಲ್ ಡೌನ್. ಸೊ ಇದು ಹಿಂಗೆ. ಸೊ ವಾಟ್ ಹ್ಯಾಪನ್, ನೌ ದ ಸೌಂಡ್ ಎಮರ್ಜ್ಡ್ ಆಸ್ ದ ಫಸ್ಟ್ ಯೂನಿವರ್ಸ್ ಕ್ರಿಯೇಷನ್. ಆ ಯೂನಿವರ್ಸ್ ಅಲ್ಲಿ ಕ್ರಿಯೇಟ್ ಆಗ್ಲಿಕ್ಕೆ ಶಬ್ದದಿಂದ ಆಕಾಶ ತತ್ವ ಬಂತು. ಸೊ ಆಕಾಶ ಆದ್ಮೇಲೆ ವಾಯು ತತ್ವ, ಅಗ್ನಿ ತತ್ವ, ಓಕೆ, ಆಪ ದಟ್ ಇಸ್ ಜಲ ತತ್ವ, ಅಂಡ್ ದೆನ್ ಪೃಥ್ವಿ ತತ್ವ. ಈ ಆರ್ಡರ್ ಅಲ್ಲಿ ನಿಮಗೆ ಈ ಯೂನಿವರ್ಸ್ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್. ಓಕೆ, ಸೊ ಪಂಚ ಮಹಾಭೂತ ಅಂತ ಹೆಸರು. ಆಕಾಶ, ವಾಯು, Agni, and then you have Jala, that is Apa, and then you have Varuna, and then you have Prithvi Tattva. So these these are called the Pancha Mahabhutas. Okay, any doubts so far? No, ma'am. Okay. No, ma'am. Wonderful. So all of us are understanding whatever we have learned till now. Now we know that from that bija, Pancha Tattva emerged, and from the Pancha Tattva, every cell in this world is created. So ಯಾವುದೇ ಕಾಂಬಿನೇಷನ್, ರೇಷಿಯೋ, ಪ್ರಪೋರ್ಷನ್ ಅಡಿಗೆ ಮಾಡೋ ಹಂಗೇನೆ ಆ ಸೃಷ್ಟಿಕರ್ತಾನು ಒಂದ್ ಸ್ವಲ್ಪ ಆಕಾಶ, ಒಂದ್ ಸ್ವಲ್ಪ ವಾಯು, ಒಂದ್ ಸ್ವಲ್ಪ ಜಲತತ್ವ, ಒಂದ್ ಸ್ವಲ್ಪ ಪೃಥ್ವಿ ತತ್ವ ಅಂತ ಮಿಕ್ಸ್ ಮಾಡಿ 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 ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ. He has created every single thing in this universe with a mix and match of, ಎಲ್ಲ ಶಾಪಿಂಗ್ ಆಪ್ ka banta, mix and match of your Panchatattva and the existence started in the universe. And how does Sat antare, Sat Chit Anand hogake Sat alli existence started. A mountain is existing, a river is existing, you are existing, I am existing, a tree is existing, a forest is existing. So all these are existing, and all of them have these Pancha Mahabhutas in them. Okay, so each one is a combination of the Pancha Mahabhutas, including you and me. ಅದಕ್ಕೆ ನಿಮಗೆ ಅನಿಮೇಟ್ ಅಂಡ್ ಇನ್ಅನಿಮೇಟ್ ಇದೆ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ, ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಇಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ಪಂಚ ಮಹಾಭೂತಾಸ್, ವಿ ಸಾ ದ ಪಂಚ ಮಹಾಭೂತಾಸ್. ಹೌ ಇಸ್ ದಟ್ ಇನ್ ರಿಲೇಷನ್ ಟು ಮುದ್ರಾಸ್? ವಿ ನೀಡ್ ಟು ನೋ. ಸೊ ಬಿಫೋರ್ ವಿ ಗೋ ಟು ದಟ್, ವಿ ಸಾ ದಟ್ the universe is made of Pancha Mahabhutas. We are made of Pancha Mahabhutas. Let us see what does an imbalance of the Pancha Mahabhutas do to us. Earth element Brahmandadalli, okay, that is the cosmic level, macrocosm level alli, how is there any imbalance in Prithvi element, earth element? How does it express itself? What happens if there is an imbalance in earth element? They have to be in correct proportion, no? Whenever there is an imbalance, what happens on earth if there is an imbalance in earth element? Earthquake, flood. Earthquake happens. Earth element, earthquake happens. Correct. Body alli earth element gives you dhridatana, adu which is connected with bone. So what happens inside the body if there's an imbalance? We are made of 5 elements. We have to be in balance. If earth is not in balance in this body, what will happen? Fever. Fever, bone related problems, body pain,
cramps, whatever is related to this hard body, that will be manifesting. So imbalance in earth element will show up like obesity, body pain, bone related problems, cramps adella. Water related anta nodak hodre, water alli imbalance idre macrocosm alli, in the macrocosm cold in the body, cold microcosm, ಜೀವಾತ್ಮದಲ್ಲಿ cold ಬರುತ್ತೆ, ಡೈರಿಯಾ ಬರುತ್ತೆ, ಡಿಹೈಡ್ರೇಷನ್ ಬರುತ್ತೆ. ವಂಡರ್ಫುಲ್. ಆಮೇಲೆ ಅರ್ತ್ ಅಲ್ಲಿ ಇಂಬ್ಯಾಲೆನ್ಸ್ ಇದ್ರೆ ವಾಟರ್, Tsunami. ವಂಡರ್ಫುಲ್. ಫ್ಲಡ್ಸ್, ಸುನಾಮಿ, ಡ್ರಾಟ್ ಅದೆಲ್ಲ ಅಲ್ಲಿ ಬರುತ್ತೆ ಅಲ್ವಾ. ನೀರ್ ಇಲ್ದೇ ಇರೋದು ಹೋಗುತ್ತೆ, ನೀರ್ ಜಾಸ್ತಿ ಬಂದ್ರು. ಸೊ ನೀರ್ ಜಾಸ್ತಿ ಬಂದ್ರೆ ಫ್ಲಡ್ಸ್, ನೀರ್ ಕಮ್ಮಿ ಆದ್ರೆ ಡ್ರಾಟ್, ಅಂಡ್ ತುಂಬಾ ಜಾಸ್ತಿ ಆಗ್ಬಿಟ್ರೆ ಸುನಾಮಿ ಅಲ್ವಾ. ಸೊ ಈ ತರ ಫೈರ್ ಅಲ್ಲಿ ನೋಡೋಣ ಇಂಬ್ಯಾಲೆನ್ಸ್ ಇದ್ರೆ, ಫೈರ್ ಇಂಬ್ಯಾಲೆನ್ಸ್, ವಂಡರ್ಫುಲ್. ಜ್ವಾಲಾಮುಖಿ ಅಂಡ್ ಅಸಿಡಿಟಿ ಎರಡು ಹೇಳ್ಬಿಟ್ರು. ವಂಡರ್ಫುಲ್. ಕ್ಲಾಪ್ ಫಾರ್ ಯೋರ್ ಸೆಲ್ಫ್. ವಾಲ್ಕೆನೋ, ಫಾರೆಸ್ಟ್ ಫೈರ್ ಅಂಡ್ ಅಸಿಡಿಟಿ ಅಂಡ್ ಅಲ್ಸರ್ಸ್ ಇನ್ ದಿ ಇಂಡಿವಿಜುವಲ್. ಆಮೇಲೆ ವಾಯು ತಗೊಂಡ್ರೆ, ನೌ ಇಟ್ಸ್ ಬಿಕಮಿಂಗ್ ಈಸಿ ಅನ್ನು. ವಾಯು ತಗೊಂಡ್ರೆ ಟೊರ್ನಾಡೋ, ವಂಡರ್ಫುಲ್. Gastric, wonderful. And respiratory issues. Aita. So, can you take air related problems in the universe? Storm, hurricane, tornado, cyclone, all that will happen. And in the microcosm, gastric, colic, and respiratory issues. Space togondre, that's slightly a little tough. So, I will clear it for you. ಸ್ಪೇಸ್ ತಗೊಂಡ್ರೆ ಮ್ಯಾಕ್ರೋಕಾಸಮ್ ಬ್ರಹ್ಮಾಂಡದಲ್ಲಿ ಓಝೋನ್ ಲೇಯರ್ ಇಶ್ಯೂಸ್ ಬರುತ್ತೆ, ಸೆಲೆಸ್ಟಿಯಲ್ ಬಾಡಿ ಅಲೈನ್ಮೆಂಟ್ ಡಿಸ್ಅಲೈನ್ಮೆಂಟ್ ಬರುತ್ತೆ. ಅಂಡ್ ಪಿಂಡಾಂಡದಲ್ಲಿ ಇಂಡಿವಿಜುವಲ್ ಅಲ್ಲಿ ಗಿಡಿನೆಸ್, ಲಾಸ್ ಆಫ್ ಹಿಯರಿಂಗ್, ಕಾರ್ಡಿಯೋವಾಸ್ಕುಲರ್ ಅಂಡ್ ವರ್ಟಿಗೋ. ಸ್ಪೇಸ್ ರಿಲೇಟೆಡ್ ಗಿಡಿನೆಸ್, ಲಾಸ್ ಆಫ್ ಹಿಯರಿಂಗ್, ಕಾರ್ಡಿಯೋವಾಸ್ಕುಲರ್ ಅಂಡ್ ವರ್ಟಿಗೋ, ಇದಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದು ಪಂಚಮಹಾಭೂತದಲ್ಲಿ. ಇದನ್ನ ಕರೆಕ್ಟ್ ಮಾಡ್ಬೇಕು ಅಂದ್ರೆ ನಾವು ಯಾವಾಗ್ಲೂ ಆ ಪಂಚಮಹಾಭೂತಗಳನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು. ಆಲ್ವೇಸ್ ಇಟ್ ಶುಡ್ ಬಿ ಇನ್ ಬ್ಯಾಲೆನ್ಸ್. ವೈ ಶುಡ್ ಯು ಹ್ಯಾವ್ ಬ್ಯಾಲೆನ್ಸ್? ಬಿಕಾಸ್ ಯು ಆರ್ ಗೋಯಿಂಗ್ ಟು ಕೀಪ್ ಯೋರ್ ಎನರ್ಜಿ ಇಂಟ್ಯಾಕ್ಟ್. ನಾವು ಕೆಲಸ ಎಲ್ಲ ಮಾಡೋದು ರೈಟ್ ಸೈಡ್ ಇಂದ, ಕರೆಕ್ಟ್. ಲೆಫ್ಟ್ ಹ್ಯಾಂಡ್ ಅಲ್ಲಿ ಎನರ್ಜಿ ಅಷ್ಟು ಸೇವ್ ಆಗಿದೆ, ರೈಟ್ ಹ್ಯಾಂಡ್ ಅಲ್ಲಿ ಅಷ್ಟು ಸ್ಪೆಂಡ್ ಆಗಿದೆ, ಕರೆಕ್ಟ್. ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ಕೆ ನಾವು ಪ್ರಾಪರ್ ಬ್ರೀದಿಂಗ್ ಮಾಡಿ, ಯೋಗ ಮಾಡಿ ಬ್ಯಾಲೆನ್ಸ್ ತರ್ತಾ ಇದೀವಿ, ಎಕ್ಸಾಕ್ಟ್ ಮಾಡ್ಕೋತಾ ಇಲ್ಲ, ಕರೆಕ್ಟ್. ಸೊ ವಂಡರ್ಫುಲ್. ಸೊ ಅವಾಗ ಎಷ್ಟು ಎನರ್ಜಿ ಇದೆ ನಮ್ ಕೈಯಲ್ಲಿ ಯಾರು ಹೇಳಕ್ಕಾಗುತ್ತೆ? ಯಾವಾಗ್ಲೂ ಎನರ್ಜಿ ಇದೆಯಾ? ಟೈರ್ಡ್ ಆಗ್ಬಿಡ್ತೀರಾ? ಎನರ್ಜಿ ಇರುತ್ತೆ. ಎನರ್ಜಿ ಯಾವಾಗ್ಲೂ ಇರುತ್ತಾ? ಟೈರ್ಡೇ ಆಗಲ್ವಾ ನೀವು? ಪೂರ್ಣಿಮಾಜಿ ಫುಲ್ ಯೋಗಿಯಾ? ಎನರ್ಜಿ ಸಮಟೈಮ್ಸ್ ಟೈರ್ಡ್ ಆಗ್ತೀರಾ. ಈಗ ಟೈರ್ಡ್ ಆದಾಗ ಏನ್ ಆಗುತ್ತೆ ಅಂತ ನೋಡೋಣ. ಸೊ ವಿ ಆಲ್ ಸ್ಟಾರ್ಟ್ ಟ್ರೆಕ್ಕಿಂಗ್ ಅಪ್ ಅ ಹಿಲ್ ಅಲ್ವಾ. ನಾನು ಯಾವಾಗ್ಲೂ ಅದೇ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಸೊ ಕೆಳಗಡೆಯಿಂದ ಮೇಲೆ ವಿ ಸ್ಟಾರ್ಟ್ ಟ್ರೆಕ್ಕಿಂಗ್ ಅಪ್ ಅ ಹಿಲ್. ಹೆಂಗಿರುತ್ತೆ ಮೇಲೆ ಹತ್ತಿದ ತಕ್ಷಣ? ಫುಲ್ ಸುಸ್ತಿರುತ್ತೆ, ಆದ್ರೆ ಫುಲ್ ಸಂತೋಷನೂ ಇರುತ್ತೆ ಅಲ್ವಾ. ಎಷ್ಟು ನಾನು ಮೇಲೆ ಹತ್ತು ಬಿಟ್ಟಿದ್ದೀನಿ ಇಷ್ಟು ದೊಡ್ಡ ಮಲೆನ, ಐ ಹ್ಯಾವ್ ಕಾನ್ಕರ್ಡ್ ದ ಪೀಕ್ ಅಂತ. ಒಂದೆರಡು ನಿಮಿಷ ಸುತ್ತಿ ನೋಡೋಣ, ಒಂದೆರಡು ನಿಮಿಷ ನೀರ್ ಕುಡಿಯೋಣ, ಒಂದೆರಡು ನಿಮಿಷ ಈ ಹುಲ್ಲು ಮೇಲೆ ಮಲ್ಕೊಳ್ಳೋಣ, ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕೋಣ ಅಂತ ಫುಲ್ ಥ್ರಿಲ್ ಆಗಿರ್ತೀವಿ ಅಲ್ವಾ. ಸೊ ಅಲ್ಲಿ ಎಂಜಾಯ್ ಮಾಡ್ತೀವಿ ಮ್ಯಾಮ್. ನೇಚರ್ ಎಂಜಾಯ್ ಮಾಡ್ತೀರಾ, ಕರೆಕ್ಟ್. ಬಟ್ ಟೈರ್ಡ್ ಇರುತ್ತಲ್ವಾ, ಅವಾಗ ಒಂದು ಹಾವನ್ನು ನೋಡಿದ್ರೆ ಏನ್ ಮಾಡ್ತೀರಾ? ಒಂದೆರಡು ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಓಡೋಣಪ್ಪ ಅಂತ ಹೇಳ್ತೀರಾ ಹಾವಿನ ಹತ್ರ? ಸೊ ಫುಲ್ಲು ಸುಸ್ತಿದ್ದಾಗ ನಿಮಗೆ ಎಲ್ಲಿಂದ ಎನರ್ಜಿ ಬಂತು? Adrenaline rush. Okay, adrenaline rush, wonderful. So now what we observed, fear creates adrenaline rush and it activates your Swadhisthana chakra and you get that entire energy. Why can't we keep it activated all the time and keep our energy full-fledged? Alva, yavaglo energy tumkonde idbitre, isn't it? So ಆ ತರ ಹೆಂಗ್ ಮಾಡೋದು? ಯಾವಾಗೆಲ್ಲ ಬರುತ್ತೆ ನೋಡಿ, ಫಿಯರ್ ಇದ್ದಾಗ, ಗಾಬರಿ ಪಡುವಾಗ ಇಲ್ದೇ ಇರೋ ಎನರ್ಜಿನೂ ಬಂದ್ಬಿಡುತ್ತೆ, ಹೆಂಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ. ಎರಡನೇದು, ಕೋಪ ಬಂದಾಗ ಆಟೋ ಡ್ರೈವರ್ನ ಬಿಡಲ್ಲ. ಏನೇ ಹಾಸ್ಪಿಟಲ್ ಹೋಗಿ ಬಂದ್ರು ಆ ಆಟೋ ಡ್ರೈವರ್ ಜೊತೆಗೆ ಜಗಳ ಮಾಡಿ ಮುಗಿಸಿನೇ ಬರೋದು ಕೋಪ ಬಂದ್ಬಿಟ್ರೆ ಅಲ್ವಾ. ಅವಾಗ ಎಲ್ಲಿಂದ ಎನರ್ಜಿ ಬಂತು? ಸುಸ್ತಿರ್ಬೇಕು, ಟಯರ್ಡ್ ಇರ್ಬೇಕು, ಟೆನ್ಷನ್ ಇರ್ಬೇಕು, ರಿಪೋರ್ಟ್ ಬರ್ಬೇಕು, ಡಾಕ್ಟರ್ ಏನ್ ಹೇಳ್ತಾರೋ ಆದ್ರೂ ಆ ಕೋಪದಲ್ಲಿ ಇದಾಗುತ್ತೆ. ಅದೇ ತರ ತುಂಬಾ
beautiful language of this world is love. And when there is love, there is wholesome energy, isn't it? ನೀವೇ ಮನೇಲಿ ಇರ್ತೀರಾ, ಯಾರೋ US ಇಂದ ಬರ್ತಾರೆ, ನಿಮಗೆ ತುಂಬಾ ಬೇಕಾದವರು, ಏನಾಗುತ್ತೆ? ಬೆಡ್ ಇಂದ ಒಂದೇ ನಿಮಿಷ ಬಾರೋ MG ರೋಡ್ ಶಾಪಿಂಗ್ ಹೋಗೋಣ, ತುಂಬಾ ದಿನ ಆಯ್ತು ನಿನ್ ನೋಡಿ, ಅಲ್ವಾ? ಎಲ್ಲಿಂದ ಎನರ್ಜಿ ಬಂತು? ಅಥವಾ ಅದೇ ಇಫ್ ಇಟ್ಸ್ ವುಮೆನ್ ಆಫ್ ದಿ ಹೌಸ್ ಆರ್ ಅ ಲೇಡಿ ಆರ್ ಅ ಫ್ರೆಂಡ್, ಬಾ ನಮ್ ಫೇವ್ರೆಟ್ ಕುಕಿಂಗ್ ಮಾಡೋಣ ಇವತ್ತು, ಒಂದ್ ಬಿಗ್ ಸ್ಪ್ರೆಡ್, ಬರಕ್ ಮುಂಚೆನೆ ಎಲ್ಲ ರೆಡಿ ಮಾಡಿರ್ತಾರೆ, ಅವ್ರ ಫೇವ್ರೆಟ್, ಇದು ಫೇವ್ರೆಟ್. ಎಷ್ಟೇ ಸುಸ್ತಿರ್ಲಿ, ಎಷ್ಟೇ ಜ್ವರ ಇರ್ಲಿ, ಜ್ವರ ಅಂತಾನೆ ಬಂದಿರ್ತಾರೆ ನೋಡ್ಲಿಕ್ಕೆ, ಆದ್ರೂ ಎಲ್ಲ ಅಡಿಗೆನು ಮಾಡಿಟ್ಟಿರ್ತೀವಿ. ಅದೇ ತರ ಪ್ಯಾಷನ್, ಏನೇ ಕಷ್ಟ ಬಂದ್ರು ನಾವೆಲ್ಲ ಯೋಗ ಮಾಡ್ಬೇಕಲ್ವಾ, ಎವ್ರಿ ಡೇ ಯೋಗ ಮಾಡ್ಬೇಕು. ಸೊ ಎಲ್ಲಿದೆ ಎನರ್ಜಿ? ಹುಷಾರೇ ಇಲ್ಲ, ನಿನ್ನೆ ರಾತ್ರಿ ಮಲ್ಗುವಾಗ 12 ಗಂಟೆ ಆಯ್ತು, ಆದ್ರೂ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಯೋಗ ಮುಗಿಸಿದ ಮೇಲೇನೆಪ್ಪ ನನ್ಗೆ ನೆಕ್ಸ್ಟ್ ಕೆಲ್ಸ ಅಂತ ನಾವು ಬಿಡಲ್ಲ. ಸೊ ಆ ತರ ಎನರ್ಜಿನ ಸೇವ್ ಮಾಡಿ ಇಟ್ಕೊಂಡು ಈ ತರ 4 ವಿಷಯಕ್ಕೆ ನಾವು ಎನರ್ಜಿನ, ಇಲ್ಲದೆ ಇರೋ ಎನರ್ಜಿ ಕೂಡ ಬಂದ್ಬಿಡುತ್ತೆ. ಸೊ ಲೆಟ್ಸ್ ನಾಟ್ ವೇಟ್ ಫಾರ್ 4 emotions to give us that energy. Isn't it? Let us not wait for emotions to give us energy. Let us be energetic all the time. And that is why yoga will give us that balance of mind, that distribution of energy. When you do vrikshasana, right side, left side. When you do back side ardha chandrasana, forward bending, you do both as a combination, correct? And breathing, pranayama, ಎರಡ್ ಕಡೆ. ಯಾಕೆ? ಎಲ್ಲಿ ಎನರ್ಜಿ ಜಾಸ್ತಿ ಇದೆಯೋ, ಅದು ಎಲ್ಲಿ ಎನರ್ಜಿ ಕಮ್ಮಿ ಇದೆಯೋ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿದ ತಕ್ಷಣ ನಮಗೆ ಬ್ಯಾಲೆನ್ಸ್ಡ್ ಮೈಂಡ್ ಅಂಡ್ ಬ್ಯಾಲೆನ್ಸ್ಡ್ ಬಾಡಿ. ಇಲ್ಲ ಅಂದ್ರೆ ತುಂಬಾ ಸುಸ್ತಿರುತ್ತೆ, ಆಕ್ಟಿವ್ ಮೈಂಡ್ ವಿಲ್ ಬಿಕಮ್ ಇನ್ಆಕ್ಟಿವ್. ಅಯ್ಯೋ ನಂಗೆ ತುಂಬಾ ಸುಸ್ತಪ್ಪ, ಇವಾಗ ತಲೆನೇ ತಿರುಗ್ತಾ ಇಲ್ಲ ಅಂತ ಹೇಳ್ತೀವಿ. ಆಲ್ವೇಸ್ ಸೇ ನೋ, ಮೈ ಮೈಂಡ್ ಇಸ್ ನಾಟ್ ವರ್ಕಿಂಗ್. At the end of the day, I'm very tired. So what you have to do? You have to relax. How do you relax? With shavasana, meditation, pranayama, isn't it? In a reverse order. Pranayama, shavasana, meditation. So in this order, when you do, automatically body gets balanced and you get a good night's sleep. So ಈ ತರ ನಾವು ದಿನ ಯೋಗ ಮಾಡಿದ್ರು ಇದು ಸಿಗುತ್ತೆ. ಇಲ್ಲ ಅಂದ್ರು ನಮ್ಮನ್ನ ಹಿಂಗೆ ಯೋಗ ಮಾಡ್ತಾ ಮಾಡ್ತಾ ಬಾಡಿನ ಬ್ಯಾಲೆನ್ಸ್ಗೆ ತಗೊಂಡ್ಬಂದ್ಬಿಟ್ರೆ ಯು ಆರ್ ಆಲ್ವೇಸ್ ಫಿಟ್. ಬಟ್ these energies do get out of hand. Okay, so ಈ ಎನರ್ಜೀಸ್, ಈ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ತಾ ಹೋದ್ರೆ ನಾವು ಅದನ್ನ ಕಂಟ್ರೋಲ್ಗೆ ತಗೊಂಡ್ಬರ್ಬೇಕು. ಆ ಕಂಟ್ರೋಲ್ಗೆ ನಮ್ಮ ದೇಹದಲ್ಲಿ ಎನರ್ಜಿ, ಪ್ರಾಣ ಓಡ್ತಾ ಇದೆ. ಈ ಪ್ರಾಣ is a life force. It is not inhalation, exhalation. Okay, so ಈ ಲೈಫ್ ಫೋರ್ಸ್ ನ ನಾವು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ಪ್ರಾಣಾಯಾಮ ಮಾಡ್ತಾ. ಯಾಮ is expanding, stretching. Prana is the life force. The more and more you stretch your prana, the longer you live, the more expanded energy you have, and the more distributed energy, equally distributed energy, balanced body barutte. So ee prana energy is lost from the body through your eyes, through your nose tips, through your lip tips, through your fingertips, and through your toe tips. 5 ಕಡೆಯಿಂದ ಹೋಗುತ್ತೆ, ಆಯ್ತಾ? ಕಣ್ಣಿನ ಕಡೆಯಿಂದ, ಮೂಗು ತುದಿಯಿಂದ, ತುಟಿ ತುದಿಯಿಂದ, ಬೆರಳುಗಳ ತುದಿಗಳಿಂದ, ಕಾಲಿನ ಬೆರಳುಗಳ ತುದಿಗಳಿಂದ. ಸೊ ಈ 5 ಜಾಗದಿಂದ ಮೂಲಕ ನಿಮಗೆ ಎನರ್ಜಿ ಹೊರಗಡೆ ಹೋಗ್ತಾನೆ ಇದೆ. ಅದಕ್ಕೆ ನಮಸ್ಕಾರ ಮಾಡುವಾಗ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಅದು ಜೋಡಿಸಿ ಮಾಡ್ಬೇಕು, ಆಯ್ತಾ? ಸೊ ಹಿಂಗೆ ಮಾಡುವಾಗ ನಮಗೆ ಸ್ಥೂಲ ಶರೀರ ಒಂದಿದೆ, ಸೂಕ್ಷ್ಮ ಶರೀರ ಒಂದಿದೆ. 6 feet around you, not above you, 6 feet around you. And 6 feet around you, it is it is 6 feet, half a feet, 6 inches around you, it is ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದಲ್ಲಿ ಎನರ್ಜಿ ಇರುತ್ತೆ. ಸೊ ಲೆಫ್ಟ್ ಎನರ್ಜಿ, ರೈಟ್ ಬ್ರೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ನಮಸ್ಕಾರವನ್ನ ಆಜ್ಞಾ ಚಕ್ರದಲ್ಲಿ ಇಟ್ರೆ ಹೆಡ್ ಎನರ್ಜೀಸ್, ಪಿಟ್ಯೂಟರಿ ಗ್ಲ್ಯಾಂಡ್ is open. Go down to your heart chakra, your thymus gland is open. Your heart and mind both matter. So don't just think with your mind, don't just think with your heart. Tumba advice kelidivi, ee empathy, sympathy difference ella kelta idivi. So this bring a balance between your thoughts and your emotions, and then make your decisions. Adikke namaskara hinge kaina 2 kadeinda jodisi, left and right. Cerebral energies bow down to your heart. Pituitary gland is activated, your anahata gland is activated, thymus gland. Connect with the heart and the mind and make your sensible decisions. Okay, so this is how we do the namaskara mudra. The tips that we lose our energies through our eyes. Remember Gandhari story?
nose tip, lip tips, ತುಟಿಗಳು, finger tips and toe tips. ಸೊ ಇವಾಗ ಈ ಕೈಗಳಿಂದ ಹೋಗುತ್ತೆ ಅಂತ ನೋಡ್ಬಿಟ್ವಲ್ಲ. ಸೊ ಕೈಗಳಲ್ಲಿ ಏನಿದೆ, ಪಂಚಮಹಾಭೂತಗಳಿದೆ. ವಾಟ್ ಇಸ್ ಪಂಚಮಹಾಭೂತ? ಪಂಚಮಹಾಭೂತ ಇಸ್ ಯೂಸ್ಫುಲ್ ಫಾರ್ ಕ್ರಿಯೇಟಿಂಗ್ ಯೂನಿವರ್ಸ್. ನಿಮ್ ಕೈಯಲ್ಲಿ ಆ ಪಂಚಮಹಾಭೂತನ ಭಗವಂತ ಕೊಟ್ಬಿಟ್ಟಿದ್ದಾರೆ. ಸೊ ಯು ಕ್ಯಾನ್ ಬಿಕಮ್ ದ ಕ್ರಿಯೇಟರ್ ಆಫ್ ಅನದರ್ ಯೂನಿವರ್ಸ್. ನಾವ್ ಆಗ್ಲೇ ಕ್ರಿಯೇಟ್ ಮಾಡ್ತಾ ಇದೀವಲ್ಲ, ಅವರ್ ಫ್ಯಾಮಿಲಿ, ಅವರ್ ಚಿಲ್ಡ್ರನ್, ಅವರ್ ನೇಬರ್ಹುಡ್. ಸೊ ದಿಸ್ ಕ್ರಿಯೇಷನ್, ದಿಸ್ ಮ್ಯಾಜಿಕ್ ಅಂಡ್ ಫಿಲ್ಡ್ ವಿತ್ ವಾಟ್? ಲವ್ ಅಂಡ್ ಜಾಯ್. ಡು ಯು ವಾಂಟ್ ಎನಿಥಿಂಗ್ ಡಿಫರೆಂಟ್ ಫ್ರಮ್ ದಟ್? ಇಲ್ಲ. ವಿ ಆಲ್ವೇಸ್ ವಾಂಟ್ ಲವ್ ಅಂಡ್ ಜಾಯ್ ವೆರೆವರ್ ವಿ ಗೋ. ಅಂಡ್ ಹೌ ಡು ಯು ಗೆಟ್ ಇಟ್? With a big smile on the face. I'm still not seeing smiles. So with a big smile on the face, you always distribute love and joy. So bring that smile on and observe that the Panchamahabhutas are at your fingertips. And these act as your switches, control points to circulate the energy and balance the Panchamahabhutas. Okay, so let's observe which element and which tattva is matched with which finger. So we observe that Panchamahabhutas are in a fingertips. So which is the most important element for our body? We already saw. What are the elements? Space, air, fire, water, earth. Correct? Idral yavadu tumba important for the body? Ma'am, Vayu. Agni. Agni, why Agni? Vayu, ma'am. Ma'am, Vayu, ma'am. Why Agni? Nagaraj sir? All are important. ಜೀವನ ಕ್ರಿಯೆಗೆ ಅಗ್ನಿ. Wonderful. Jivana Kriyage, Agni. Wonderful. Clap for him. So, Agni Tattva is very important. Body cold ಆಗ್ಬಿಟ್ರೆ ಏನ್ ಹೇಳ್ತೀವಿ? ಟೆಂಪರೇಚರ್ ಕಮ್ಮಿ ಆಗ್ಬಿಟ್ರೆ ಏನಾಗುತ್ತೆ? ಆಗುತ್ತಾ ಕಮ್ಮಿ? ಯಾವಾಗ್ಲೂ ಜಾಸ್ತಿನೇ ಆಗುತ್ತೆ. ಕೋಪ ಬಂದ್ರು ಸರಿ, ಜ್ವರ ಬಂದ್ರು ಸರಿ. Okay, so it is fire element for Annamaya Kosha. Panchakoshagaliದೆ, ನೀವೇ ಓದ್ಕೊಳ್ಳಿ. Google and learn. As yoga teachers, you should know what is. I will give you a lot of points for to Google and learn. Okay, the first point now is Panchakoshagalu. So ಮಿಕ್ಕಿದ ಕ್ಲಾಸ್ ಅಲ್ಲೂ ಹೇಳ್ಕೊಡ್ತಾರೆ. ಸೊ ಇಲ್ಲದೆ ಇದ್ರು ನಿಮಗೆ ಖಂಡಿತ ಗೊತ್ತಿರ್ಬೇಕು. ಮತ್ತೆ ಮೊದಲು ಹೇಳದ್ನಲ್ಲ, ಈ ಪಂಚಭೂತಗಳಿಂದ ಸೃಷ್ಟಿ ಆಯ್ತು ಅಂತ. ಎಸ್ ಎಸ್, ಪಂಚಭೂತಗಳಿಂದ ಸೃಷ್ಟಿ ಆಯ್ತಲ್ವಾ? ಆ ಪಂಚಭೂತಗಳಿಂದ ಸೃಷ್ಟಿ ಆಗಿದ್ದಕ್ಕೆ ಹೆಸರು ಪಂಚೀಕರಣ. ಸೊ ರೀಡ್ ಅಬೌಟ್ ಪಂಚೀಕರಣ. ಓಕೆ, ರೀಡ್ ಅಬೌಟ್ ಪಂಚೀಕರಣ. ಅಂಡ್ ದಟ್ ಇಸ್ ವೈ this world is known as Bhuloka. It is known as Prapancha, isn't it? Why is it known as Prapancha? Because they are made of Pancha Tattvagalu. Okay, now coming back to what we were discussing, it is available at the fingertips. So the most important finger yavadu? Most important element node aitu fire anta, Agni anta. Which is the most important finger? Thumb. Why thumb? ಹೆಬ್ಬೆರಳು. ಹೆಬ್ಬೆರಳು. And which story ಬರುತ್ತೆ ಹೆಬ್ಬೆರಳು ಅಂದಿದ ತಕ್ಷಣ? ಕಥೆ ಯಾವ್ದು ಬರುತ್ತೆ? ಏಕಲವ್ಯ. ಏಕಲವ್ಯ. See, all of you are so well read. Very good. So keep clapping. Your energies are activated. Okay. So ಥಂಬಿಗೆ ನಿಮಗೆ ಅಗ್ನಿ ತತ್ವ. ಸೊ ಪೆನ್ ಇದ್ರೆ ಅಲ್ಲೇ ಎ ಅಂತ ಬರ್ಕೊಂಡ್ಬಿಡಿ ತಮ್ಮ ಮೇಲೆ. ಆಮೇಲೆ ಮಗ್ ಮಾಡ್ಕೊಳ್ಳೋದು ಬೇಡ. ಈಗ ಪೆನ್ ಇದೆ ಅಲ್ಲ ಕೈಯಲ್ಲಿ, ಆಲ್ ಆಫ್ ಯು ರೈಟ್ ಡೌನ್ ಆನ್ ಯೋರ್ ಥಂಬ್ ದ ಲೆಟರ್ ಎ, ಅಗ್ನಿ. ಆಯ್ತಾ? ಆಮೇಲೆ ಇಂಡೆಕ್ಸ್ ಫಿಂಗರ್ ಅದು ಏರ್, ವಾಯು. ಅಲ್ಲಿ ಬರ್ಕೊಳ್ಳಿ ಎ ಅಂತ. ಸೊ ಇದು ಫೈರ್ ಆಯ್ತು, ಇದು ಏರ್ ಆಯ್ತು. ಓಕೆ, ಯಾವುದು ಟಾಲೆಸ್ಟ್ ತತ್ವ ಇದೆ ನಿಮ್ಗೆ ದೂರವರೆಗೂ ಕಾಣೋದು? ಆಕಾಶ ತತ್ವ. ಟಾಲೆಸ್ಟ್ ಫಿಂಗರ್ಗೆ ಹಾಕೊಂಡ್ಬಿಡಿ ಎಸ್ ಅಂತ, ಸ್ಪೇಸ್ ಬರ್ಕೊಂಡ್ಬಿಡಿ. ಈಸಿ ಆಗುತ್ತೆ ಆಮೇಲೆ ನಾವು ಜೋಡಿಸುವಾಗ. ಉಂಗ್ರ ಯಾವ ಬೆರಳಲ್ಲಿ ಹಾಕ್ತಿವಿ? Ring finger. Why? Because ಭೂಮಿ. Because metal is fetched from ಭೂಮಿ. ಆ ಭೂಮಿಗೆ ಕನೆಕ್ಟ್ ಇರಬೇಕು ಪೃಥ್ವಿ ತತ್ವ.
ಕರೆಕ್ಟ್. ಅರ್ತ್ ಇ. ರಿಂಗ್ ಫಿಂಗರ್ ಅಲ್ಲಿ ಇ ಬರ್ಕೊಂಬಿಡಿ. ಆಮೇಲೆ ವಾಟರ್. ಆಯ್ತಾ? ಇದು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದು ಹೆಂಗೆ ಅಂತ ಆಮೇಲೆ ಹೇಳ್ತೀನಿ. ವಾಟರ್. ಸೊ ಫೈರ್ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಫೈರ್, ಏರ್, ಸ್ಪೇಸ್, ಅರ್ತ್, ವಾಟರ್. ಓಕೆ, ಫೈರ್, earth, water. And if you write it there, ಅಲ್ಲೇ ಬರ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ವಂಡರ್ಫುಲ್. ಈಗ ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನೋಡ್ಬೇಕು. ಸೊ ಇದು ಫೈರ್, ಏರ್, ಸ್ಪೇಸ್, ಅರ್ತ್, ವಾಟರ್ ಇರೋದ್ರಿಂದ ನಿಮಗೆ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಎಲ್ಲಾನ ತುದಿ ಟಿಪ್ ಟಚ್ ಮಾಡ್ಬೇಕು. ವೆರಿ ಜೆಂಟ್ಲಿ, ಲೈಕ್ ಯು ಹೋಲ್ಡ್ ಅ ಫ್ಲವರ್ ಪೆಟಲ್. ಇನ್ನ ಸಿಂಪಲ್ ಅಂದ್ರೆ ಲೈಕ್ ಯು ಹೋಲ್ಡ್ ವಿಂಗ್ಸ್ ಆಫ್ ಅ ಬಟರ್ಫ್ಲೈ. ಎಷ್ಟು ಮಿದುವಾಗಿ ಅದಕ್ಕೆ ಹರ್ಟ್ ಆಗ್ಬಾರ್ದು ಅಂತ ಹಿಡ್ಕೋತೀವಲ್ಲ ಜೂಮಿತ್ತಿಗೆ, ಆ ತರ ಹಿಡ್ಕೋಬೇಕು. ವೆರಿ ಜೆಂಟ್ಲಿ. ದಟ್ ಮಚ್ ಇಸ್ ಇನಫ್. ಇಟ್ಸ್ ಓನ್ಲಿ ಅ ಸರ್ಕ್ಯೂಟ್. ಸೊ ಇಟ್ಸ್ ಲೈಕ್ ಕರೆಂಟ್ ಪಾಸಿಂಗ್. ದ ಮೊಮೆಂಟ್ ಯು ಜಾಯಿನ್ ದೀಸ್ ಟು, ಯೋರ್ fire and air get balanced. And moreover, you also have your head. Head, as per acupressure, reflexology alli, head point, your brahmarandra is here. Okay, at the finger, at the thumb tip. Thumb tip alli you have your head, pituitary gland. To activate your pituitary gland, your pineal gland, okay, you use the air finger and balancing the air. Why balancing the air? Because air is responsible for wavering thoughts. Continuous flow of thoughts. ಗಾಳಿ ಬರೋ ತರ ಬೀಸೋ ತರ ಅದು ಬೀಸ್ತಾನೆ ಇದೆ. ಸೈಕ್ಲೋನೆ ಮೈಂಡ್ ಅಲ್ಲಿ ಅಲ್ವಾ ಎಲ್ರಿಗೂ? Yes, tornado of thoughts. Yes. Yes, ma'am. Yes. See, Vishalji, let me see you. I need the smile. Okay, that is my dakshina here. All your smiles is what I carry home. Okay, so that touching the tip of your index finger and thumb balances the air element. Okay, then balancing the space element. How should the other fingers be? So let's see how to hold a mudra. This is your wisdom mudra, because wavering thoughts are controlled and your pituitary gland is activated. Air aspect element is balanced. Okay, so all the other fingers are joined together, kept straight, not bent. It is all kept straight, joined together, not spread, joined together. On your laps, neck and back straight, elbows relaxed, shoulders relaxed. Breathe in and breathe out. Take a deep breath in and breathe out. Every inhalation energizes the body. Every exhalation relaxes the body. That should be your mantra. Neck and back straight, elbows relaxed, shoulders relaxed. Breathe in and breathe out. Remember, every inhalation energizes the body. Every exhalation relaxes the body. Gently cup your eyes and open your eyes into your palm. Energy banta? Smile jote barbeko. Okay, so this is your Gyan Mudra. Now you know why Gyan Mudra. So you know what to teach your students, right? Why Gyan Mudra? Because wavering thoughts are controlled, pituitary gland and your pineal gland are activated, energy start flowing through your brain and you're closer to wisdom. So Gyan Mudra. Next, balancing the space. This is your detoxifier. Okay, balancing of space. This is your calcium absorbent. Please make note of the word. Calcium creator alla, absorbing. Food ತಿನ್ಬೇಕು, ಊಟ ಮಾಡ್ಬಿಟ್ಟು ಇದು ಹಿಡ್ಕೊಂಡ್ರೆ ಕ್ಯಾಲ್ಸಿಯಂ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ನೀ ಹತ್ರ ಎಲ್ಲ ಕ್ಯಾಲ್ಸಿಯಂ ಡೆಪಾಸಿಟ್ ಎಲ್ಲ ಆಗಲ್ಲ. ಸೊ ಅಬ್ಸಾರ್ಪ್ಷನ್, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್. Middle finger with your thumb, space with your thumb. And the other fingers are straight, neck and back straight, elbows relaxed, shoulders relaxed. Breathe in and breathe out. Every inhalation energizes the body. Every exhalation relaxes the body.
Wonderful. Let's move on to the next one. The next one is your ring finger. You understood why ring finger is ring finger, right? Because metals are from earth and we wear it on the finger, which represents the earth element. How many of you fought at home in your teenage time? ಯಾಕಮ್ಮ ಈ ಬೆರಳಲ್ಲೇ ಉಂಗುರ ಹಾಕ್ಬೇಕು, ನಾನು ಈ ಬೆರಳಲ್ಲಿ ಹಾಕೋತೀನಿ, ಆ ಬೆರಳಲ್ಲಿ ಹಾಕೋತೀನಿ. ಹಾ, ಇದ್ರಲ್ಲಿ ಹಾಕೊಂಡು ಆಮೇಲೆ ಅದರಲ್ಲೂ ಹಾಕೊಳ್ಳಿ, ತಪ್ಪಿಲ್ಲ. Okay, so this is your vitamin absorbing. This will enhance all your vitamins in your body. Absorption will be wonderful. Earth element, balanced. And then little finger, water element is balanced. Have you all written down FASEW, FASU, FASEW, fire, air, space, earth, water? Now it's easy to connect. Correct? Wonderful. ಆ ಮೆಹಂದಿ ಹಚ್ಕೊಂಡ್ರೆ ಹಿಂಗೆ ಮಾಡ್ಕೋತೀವಲ್ಲ ಆ ತರ ಐ ಕ್ಯಾನ್ ಸಿ ಸಮ್ ಆಫ್ ಯು ಬ್ರಷಿಂಗ್ ಸೊ ದಟ್ ಇಟ್ ಡಸಂಟ್ ಗೆಟ್ ರಬ್ಡ್ ಆಫ್. ನೈಸ್. Okay, so we saw air balancing, we saw space balancing your detoxification, and it is your calcium absorbing. Then you saw vitamin absorbing, then you saw vitamin absorbing with your earth balancing, then we saw water balancing. So all beauticians, all beauty tips, hold this. You will get hydrated and more beautiful. Okay, what actually happens? Uma is saying hold these two. What is actually happening? ಕೇಳ್ಬೇಕಲ್ಲ ನೀವು, ಏನಾಗ್ತಾ ಇದೆ, ಏನ್ ಹಿಂಗ್ ಮುಟ್ರೆ ಏನಾಗ್ಬಿಡುತ್ತೆ? ಆ ಪ್ರಾಣ ಇದೆ ಅಲ್ಲ, which is trying to escape from the body, ಅದು gets redirected and cleanses us. So it gets redirected, instituted into your own system and beautifully balances out that particular element you want to balance. You got the logic now? Okay, so you have many mudra books, you have many mudra websites, and you have many mudra videos on online. But what I am giving is only a mapping and a easy way to remember and the logic behind it. Once you know the logic, you will be doing wonders with your mudras. Okay, so this is for balancing. Now, balancing is everyday routine. Anyway, you can balance it every day. But the challenge is when it increases or decreases. Isn't it? So ಈಗ you can make out ವಾಯು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆ ಪೂರಿ 10 ತಿನ್ಬಿಟ್ಟೆ, 10 puris I ate. What happened? Gastric problem. Correct? So what do? You want to reduce the air element. ಹೆಂಗೆ ರೆಡ್ಯೂಸ್ ಮಾಡೋದು ಒಂದು ಎಲಿಮೆಂಟ್ ನ? ನಮ್ಮನ್ನೇ ನಾವು ರೆಡ್ಯೂಸ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ತೀವಿ? ಏನ್ ಮಾಡ್ಬೇಕು? ಬಗ್ಬೇಕು. ಹಿಂಗೆ ಅಲ್ಲ, ಹಿಂಗೆ. So ಬಗ್ಗಿದ ತಕ್ಷಣ ನಮ್ ಈಗೋ ಎಲ್ಲ ಸರೆಂಡರ್ ಆಗುತ್ತೆ. So immediately you bow down, and that is what the elements are also willing to do. You bring your element, air element, down to the root of thumb, base of thumb ಗೆ. ತುಂಬಾ ಪ್ರೆಷರ್ ಅಲ್ಲ, ಅದೇ gentle touching. You can take the support of your thumb with your, so index finger ಅಂದು ವಾಯು ಬರ್ಕೊಂಡಿದ್ದೀರಲ್ಲ, A for air ಅಲ್ಲಿ. So ಆ air ನ ಬಗ್ಗಿಸ್ಬಿಟ್ರೆ, once you reduce the air, bring the air finger down to the root of thumb, the air element gets reduced, decreasing the element. ಆಯ್ತಾ? ಇದನ್ನ ಹಿಡ್ಕೊಂಡ್ಬಿಟ್ರೆ ಸಾಕು, 10 20 ಪೂರಿ ಕೂಡ ತಿನ್ಬೋದು. You can even eat 20 puris. Okay, then but don't talk to me, don't question me about the emotions. Yeah, rajas jasti aitu, tamas jasti aitu anta helbedi amele. That is a different game. But other fingers have to be joined together. Okay, aligned together. Neck and back straight, elbows relax. Same rules. Neck and back straight, elbows relax, shoulders relax, eyes gently closed to get the best benefit of the mudra. Otherwise, the mudra can be held anywhere, anytime, with just not bothered about the mudra. Just hold the mudra and keep doing your work in any form. The best benefit is the ultimate is neck and back, both hands on your thighs, elbow straight, relaxed, closed eyes, breathing in and breathing out. Okay, that is the best last step. Otherwise, even gentle holding anytime. ಕಾರ್ ಓಡಿಸ್ತಾ ಇಡ್ಕೋಬಹುದು, ಅಡಿಗೆ ಮಾಡ್ತಾ ಇಡ್ಕೋಬಹುದು. The more you hold mudras, the more you are enhanced. The more you are enhanced, ನೀವು ಚಂದ, ನಿಮಗೆ
ಊರ್ಜಾ ಬರುತ್ತೆ, ಎನರ್ಜಿ ಬರುತ್ತೆ. ಆ ಎನರ್ಜಿ ನಿಮಗೆ ಬಂದಿದ ತಕ್ಷಣ ಏನಾಗುತ್ತೆ, ನಿಮಗೆ ಮುಂದೆ ಇರೋ ಕೆಲಸದಲ್ಲೂ ಆ ಎನರ್ಜಿ ಹೋಗುತ್ತೆ. ಯೋರ್ ಆರಾ ಫಾರ್ ಎವ್ರಿ ಆಕ್ಟಿವಿಟಿ ವಿಲ್ ಇನ್ಕ್ರೀಸ್. ಸೊ ಯು ವಿಲ್ ಬಿ ಆಕ್ಚುಲಿ ಎನ್ಹಾನ್ಸಿಂಗ್ ದಿ ಆರಾ ಫಾರ್ ಎವ್ರಿ ಆಕ್ಟಿವಿಟಿ ಇಫ್ ಯು ಹೋಲ್ಡ್ ದ ಮುದ್ರಾ. ಮುದ್ರಾ ಹಿಡ್ಕೊಂಡ್ಬಿಟ್ರೆ ನಿಮಗೆ ಎನರ್ಜಿ ಅಷ್ಟು ಆ ಕೆಲಸದಲ್ಲೂ ತಲುಪುತ್ತೆ ಆ ಎನರ್ಜಿ, ಆಯ್ತಾ? ಸೊ ದಿಸ್ ಇಸ್ ಯೋರ್ ಡಿಕ್ರೀಸಿಂಗ್ ಯೋರ್ ಏರ್. How many seconds? Good question. I'll just come to that. How many? I'll tell you. So decreasing the air. Okay. Colic is gone. Gastric trouble is gone. Decreasing the space. Yes. Deafness is gone. Old age related deafness. Okay. Not what It's is with birth. Shunya Mudra, ma'am. Yeah. Let's not take names, Vanita ji, if you know it, because it will confuse too many names. Yes. Anta. Adhe na names tagota illa. Okay. Okay. This is curing your deafness, curing your tinnitus, that is your bell sound ಎಲ್ಲ ಕೇಳುತ್ತಲ್ಲ ವಯಸ್ಸಾಗ್ತಾ ಅದು ಸಾಲ್ವ್ ಆಗುತ್ತೆ, ಕ್ಯೂರ್ ಆಗುತ್ತೆ. ಓಕೆ. ಅಂಡ್ ಡಿಪ್ರೆಷನ್ is also cured with this. Then you reduce your weight. Prithvi mudra ಕಮ್ಮಿ ಮಾಡಕ್ಕೆ bend your ring finger to base of thumb. Ring finger to base of thumb. Base of thumb ಗೆ. Wonderful. Base of thumb ಗೆ. Take the support. Wonderful. This will reduce your weight. Obesity ಕಮ್ಮಿ ಆಗುತ್ತೆ. How obesity ಕಮ್ಮಿ ಆಗುತ್ತೆ ಅಂದ್ರೆ weight ಕಮ್ಮಿ ಆಗಲ್ಲ. ಇದು metabolic rate na increase ಮಾಡುತ್ತೆ. This is also increases, stabilizes your metabolic rate in your body. A metabolism set ಆಗಿದ ತಕ್ಷಣ absorption and expansion of unwanted weight will get reduced. Okay. Then little finger, water reduction for people with urinary incontinence, for people with running nose, for people with excessive menstrual bleeding, menopause time alli athwa period alli excessive bleeding. Neeru andre very neeru ant tilkobardu, anything fluid. So blood disorders will get corrected with balancing. Excessive blood loss during periods, tumba bleeding ಆಗ್ತಾ ಇದ್ರೆ period time alli idu help ಆಗುತ್ತೆ. ಯೂರಿನರಿ ಇನ್ಕಂಟಿನೆನ್ಸ್ ಅಂದ್ರೆ ಯೂರಿನರಿ ಲೀಕೇಜ್ ಆಗೋದಿಕ್ಕೆ ಇದು ಹೆಲ್ಪ್ ಆಗುತ್ತೆ. ರನ್ನಿಂಗ್ ನೋಸ್, ಕೋಲ್ಡ್ ಬಂದ್ಬಿಡುತ್ತಲ್ಲ, ಆ ರನ್ನಿಂಗ್ ನೋಸ್ ಅಲ್ಲೂ ಇದು ಹೆಲ್ಪ್ ಆಗುತ್ತೆ. ಎಷ್ಟು ನಿಮಿಷ ಹಿಡ್ಕೋಬೇಕು. ಸೊ ರೆಡ್ಯೂಸಿಂಗ್ ನೋಡ್ಬಿಟ್ವಾ. ಸೊ ಬ್ಯಾಲೆನ್ಸಿಂಗ್ ನೋಡಿದ್ವಿ, ವೆರಿ ಸಿಂಪಲ್, ಜೆಂಟಲ್ ಟಚಿಂಗ್. ಅಂಡ್ ರೆಡ್ಯೂಸಿಂಗ್ ಇಸ್ ಬೆಂಡಿಂಗ್ ಡೌನ್. ಒಂದೊಂದು ಎಲಿಮೆಂಟ್ ಕಮ್ಮಿ ಆಗ್ಬೇಕು ಅಂದ್ರೆ ಆ ಎಲಿಮೆಂಟ್ ಬಗ್ಬೇಕು. ಏರ್ ಇಸ್ ಬೆಂಡಿಂಗ್, ಸ್ಪೇಸ್ ಇಸ್ ಬೆಂಡಿಂಗ್, earth is bending, water is bending. How long to hold the mudra? Minimum 10 to 15 minutes. Saku. Ashte saku. But 21 days wait ಮಾಡಿ. Whenever you refer websites and books, they say go up to 50 minutes for therapy purposes. ನಮಗೆ ಯಾರಿಗೂ ಥೆರಪಿ ಬೇಡ. ಯೋಗ ಮಾಡೋರ್ಗೆ ಯಾಕೆ ಥೆರಪಿ ಬೇಕಲ್ವಾ? ಯೋಗ ಮಾಡೋರ್ಗೆ ರೋಗನೇ ಇಲ್ಲ. ಸೊ ಇದು ಬ್ಯಾಲೆನ್ಸಿಂಗ್ ಅಂಡ್ ಎನ್ಹಾನ್ಸಿಂಗ್ ಆರ್ ಸೆಲ್ಸ್. ಸೊ ಅದಕ್ಕೆ ನಾವು 10 ರಿಂದ 15 ನಿಮಿಷ ಇಟ್ಕೊಂಡ್ರೆ ಸಾಕು. Omji ma'am. Yes. How do you balance fire? Now Wonderful question. Yeah, we'll come to it. Tomorrow we'll come to it. Sorry, the next session on Thursday. Okay ma'am, thank you. I'll show you how to reduce fire and how to balance fire. Okay. So all of you got this, balancing all the 4 elements, reducing all the 4 elements. Now, how to increase the element? Fire is the hero, right? So let the hero go and pamper like the mother to all the elements. So the fire goes to the base of every element and enhances it. When the fire goes to the base of element, adu kammi aagta illa. It is not reducing. Okay? Adu enhance ಮಾಡುತ್ತೆ air element. ತುಂಬಾ asphyxiation ಬಂದ್ಬಿಟ್ರೆ, that is when you are claustrophobic, ಆ ಲಿಫ್ಟ್ ಅಲ್ಲಿ ತುಂಬಾ ಇದ್ಬಿಟ್ರೆ ನಿಮಗೆ ಇನ್ಕ್ರೀಸ್ ಆಗುತ್ತೆ, ಏರ್ ಎಲಿಮೆಂಟ್ ಇನ್ಕ್ರೀಸ್ ಆಗುತ್ತೆ, ಬೇಸ್ ಆಫ್ ದಿ ಇಂಡೆಕ್ಸ್ ಫಿಂಗರ್. ದೆನ್ ಸ್ಪೇಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ, ಓಕೆ, ಸ್ಪೇಸ್ ಇನ್ಕ್ರೀಸ್ ಮಾಡಿ. ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್. ಇಲ್ಲಿ ಈ ಮುದ್ರದಲ್ಲಿ ನಿಮಗೆ ಎಷ್ಟು ಸ್ಪೇಸ್ ಕನೆಕ್ಟ್ ಬರುತ್ತೆ ಅಂದ್ರೆ ಯು ಕ್ಯಾನ್ ಈವನ್ ಲಿಸನ್ ಟು ದಿ ಅನಾಹತ.
Okay, you know what is anahata, right? Ahat means sound. Anahat means that which cannot be heard, but sound is there. Aita, so sound is there, but the anahata, something which cannot be heard. To hear that, this connect will help. Which is the anahata? The omkara reverberating. A connect sikpudutte. Aita, so this is enhancing space element. This is prithvi hatra hogbiಟ್ರೆ weight ಕಮ್ಮಿ ಇರೋರೆಲ್ಲ weight ಜಾಸ್ತಿ ಆಗ್ಬೋದು. Absorption will be good and your weight increase will happen. Prithvi will increase. And then water will increase. When you are totally dehydrated, ಬಸ್ಸಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ, ನೀವು ಇಳಿಯಕ್ಕಾಗಲ್ಲ, ನೀರು ಸಿಗ್ತಾ ಇಲ್ಲ ಅಂದ್ರೆ ಹಿಂಗ್ ಹಿಡ್ಕೊಂಡ್ರೆ ಸ್ವಲ್ಪ ಹೊತ್ತು ಬಾಯಾರಿಕೆ ಕಮ್ಮಿ ಆಗುತ್ತೆ. Thirst can be quenched for some time with this mudra. Okay, increases the water element. Aita, shall I move on now? Okay. Increasing node aitu, balancing node aitu. Everybody must be interested in rules. How to hold the mudra, what is a mudra. So for mudra, 5 fingers have to be used. To increase mudra, to decrease mudra, to balance mudra, we saw. Where are the 5 mudras? Fire, air, space, earth, water. Adu node aitu navu. So which finger? Other fingers hengirbeku, straight irbeku, join together and straight. Okay, when should you hold mudras? Any time during the day except after lunch. Any time during the day except after lunch. Who all should hold mudra? Everybody can hold mudra except complicated mudra less than 6 years beda. Simple gyan mudra, dhyan mudra idella maklu hidibeku. Chikka vayasale 4 vayasu 5 vayasu gottadre saku gyan mudra hidiyak helbidi. In fact, pregnancy 9th month in the pregnant lady should also hold the mudra. Okay, jnana, dhyana. Let the child also learn. Calming of mind will happen. Intelligence, wisdom will be constantly. Alertness will be there. Memory power will increase. You can do it with one hand. You can do it however the hand is. Hinge nadkondu hogta, hinge ಗಾಳಿಯಲ್ಲಿ ಮಾತಾಡ್ಕೊಂಡು, ಹಿಂಗೆ ಅಲಾಡ್ಸ್ಕೊಂಡು, you can do it. But the more benefit, for more increased benefit, both hands you can sit watching TV and doing it. Stand walking, you can do the mudra. In front of TV serial ನೋಡ್ಕೊಂಡು ಮಾಡಬಹುದು. ಆ ಮುದ್ರಾನ ತೊಡೆ ಮೇಲೆ ಇಟ್ಕೊಂಡು ಮಾಡಬಹುದು. You can sit down. Okay, now you know why when you sit down, we hold it on the thighs, and after holding it on the thighs, you can do it with eyes closed. Okay, every step will improve the benefit of the mudra. You can do it in your puja room. So hold Gyan mudra, both hands on your thighs, neck and back straight, elbows relaxed, shoulders relaxed, eyes very gently closed. Breathe in and breathe out. Every inhalation energizes the body. Every exhalation relaxes the body. I'm sure your bodies are getting relaxed with just holding this mudra and normal breathing. Breathe in deeply and breathe out completely. Gently bring your palms together, rub your palms, cup your eyes, open your eyes into your palm. So no energy can escape from your eyes also. Adannu kayalli trap ಮಾಡಿ recirculate into the body. ಅಲ್ವಾ? ನಾವು ಹೆಂಗೆ ಕೂತ್ಕೋತೀವಿ ಊಟ ಮಾಡುವಾಗ? they say never sit on the earth. ಚಾಪೆ ಹಾಕೊಂಡು ಕೂತ್ಕೊಳ್ಳಿ ಅಂತಾರೆ. Why? Foot toes ಇಂದ ಹೊರಗಡೆ ಇಲ್ಲ ಅಂದ್ರೆ ಪದ್ಮಾಸನಲ್ಲಿ ಕೂತ್ಕೋತೀವಿ. ಪದ್ಮಾಸನಲ್ಲಿ ಕೂತ್ಕೊಳ್ಳುವಾಗ ಎನರ್ಜಿ ರೀಸರ್ಕ್ಯುಲೇಟ್ ಆಗುತ್ತೆ. ಚಾಪೆ ಹಾಕೊಂಡು ಕೂತ್ಕೊಂಡ್ರು ಇನ್ಸುಲೇಟರ್ ತರ ವರ್ಕ್ ಮಾಡುತ್ತೆ. ಈಗ people who can't, they are continuing with the instructions of how to hold the mudra. In case you have patients at home, ಅವರಿಗೆ ಪೇಷನ್ಸ್ ಇದ್ಬಿಟ್ರೆ ಅವರಿಗೆ ಹೆಂಗೆ ಮುದ್ರಾ ಹಿಡ್ಕೊಳ್ಳೋದು, ಅವರಿಗೆ ಬರಲ್ಲ, ಮಲ್ಗಿದ್ದಾರೆ, ಅವರಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಅವರಿಗೆ ಟೇಪ್ ಹಾಕ್ಬೋದು. ಸಿಂಪಲ್ ಸೆಲೋ ಟೇಪ್ ಹಾಕ್ಬೋದು. ಆ ಸೆಲೋ ಟೇಪ್ ಹಾಕಿ ಅದನ್ನ ಕೈಯಲ್ಲಿ ಬ್ಯಾಂಡೋ ಟೇಪು ಹಾಕ್ಬಿಟ್ಟು ಅದನ್ನ ಕೂರಿಸ್ಬೋದು. ಓಕೆ, ಗ್ಯಾಸ್ಟ್ರಿಕ್ ಟ್ರಬಲ್ ತುಂಬಾ ಇದೆ, ಸುಸ್ತಾಗಿದ್ದಾರೆ, ಹಿಡಿಯಕ್ ಆಗಲ್ಲ ಅಂದ್ರೆ somebody can help them hold it. ಎಷ್ಟೊತ್ತು ಕೂತ್ಕೋತೀರಾ ಪಕ್ಕದಲ್ಲಿ, ಅದನ್ನ ಟೇಪ್ ಹಾಕಿ ಆ ಪೊಸಿಷನ್ಗೆ ಇಟ್ಬಿಡ್ಬೋದು.
Okay, gentle touching. Minimum 10 to 15 minutes ಹಿಡಿದ್ರೆ ಸಾಕು. ಥೆರಪ್ಯೂಟಿಕ್ ಮಾತ್ರ 15 minutes ಹೇಳ್ತೀವಿ. ಎವ್ರಿ ಡೇ ಅದು 8 to 15 days. ಇವತ್ತು ಹಿಡಿದೆ ಮೇಡಮ್ ಏನು ಹೆಲ್ಪ್ ಆಗಿಲ್ಲ ಅಂತ ಹೇಳ್ಬಾರ್ದು. ಉಮಾ ಮಹೇಶ್ವರಿ ಮೇಡಮ್ ಇಟ್ ಡಿಡ್ಂಟ್ ಹೆಲ್ಪ್ ಮೀ ಅಂತ ಹೇಳ್ಬಾರ್ದು. 15 days to 21 days ಯು ಹ್ಯಾವ್ ಟು ವೇಟ್ ಅಂಡ್ ಆ ರಿಸಲ್ಟ್ ಬರ್ಲಿಕ್ಕೆ. ಆಯ್ತಾ? ಯಾವಾಗ್ಲೂ ಮುದ್ರಾ ಹಿಡಿಯುವಾಗ ನಿಮ್ಮ ಜ್ಞಾನ ತ್ರಿಕಾರಣ ಶುದ್ಧಿ ಆಗ್ಬೇಕು. ಆ ತ್ರಿಕಾರಣ ಶುದ್ಧಿ ಗೊತ್ತಾ ಏನೇನು ಅಂತ ಗುರುಜಿ ಹೇಳಿದಾರ? ತ್ರಿಕಾರಣ ಶುದ್ಧಿ ಮನಸ್ಸು, ವಾಕು, ಕಾಯ, ಮೈಂಡ್, ಥಾಟ್, ವರ್ಡ್ಸ್ ಅಂಡ್ ಆಕ್ಷನ್. ಮನಸ್ಸು, ಮನಃಶುದ್ಧಿ, ವಾಕ್ಶುದ್ಧಿ, ಕಾಯ ಶುದ್ಧಿ, ತ್ರಿಕಾರಣ ಶುದ್ಧಿ. ಯಾವ ಸ್ಕ್ರಿಪ್ಚರ್ ಓದಿದ್ರು ಒಂದೇ, ನೀವೇನ್ ಓದಿದ್ರು ಇದೇ ಬರುತ್ತೆ. ಸುತ್ತಿ ಸುತ್ತಿ ಪಂಚಮಹಾಭೂತಗಳು ಹೇಳ್ತಾರೆ, ತತ್ವಗಳು ಹೇಳ್ತಾರೆ. ಸೊ ಒಂದ್ ಓದ್ಬಿಟ್ರೆ ಎಲ್ಲ ಓದ್ದಂಗೆ, ಯು ನೋ ಎವ್ರಿಥಿಂಗ್ ಅಲ್ವಾ? ಸೊ ಯು ಕ್ಯಾನ್ ಬಿ ಪ್ರೌಡ್ ಆಫ್ಟರ್ ದಿಸ್ ಸೆಷನ್, ಆಫ್ಟರ್ ದಿಸ್ ಕೋರ್ಸ್ ಆಗಿದ ತಕ್ಷಣ ಯು ಕ್ಯಾನ್ ಸೇ ಐ ನೋ ವಾಟ್ ಇಸ್ ಇನ್ ಆಲ್ ದ ಸ್ಕ್ರಿಪ್ಚರ್ಸ್. ದೇ ಓನ್ಲಿ ಟಾಕ್ ಅಬೌಟ್ ತ್ರಿಕಾರಣ ಶುದ್ಧಿ, ಪುರುಷಾರ್ಥಗಳು, ಆಮೇಲೆ ನಮ್ಮ ಮಾರ್ಗಗಳು ಅಲ್ವಾ, ಪಾತ್ಸ್ ಟು ಯೋಗ. ಓಕೆ, ಸೊ ಅದರಲ್ಲಿ ತ್ರಿಕಾರಣ ಶುದ್ಧಿ ಇಸ್ ವೆರಿ ಇಂಪಾರ್ಟೆಂಟ್. ಯುವರ್ ಥಾಟ್, your words and your action. ಮನಶುದ್ಧಿ, ವಾಕ್ಶುದ್ಧಿ, ಕಾಯ ಶುದ್ಧಿ. ಅದಷ್ಟು ಹೆಂಗಿರ್ಬೇಕು ಅಂದ್ರೆ ಇಟ್ ಶುಡ್ ಅಲೈನ್ ವಿತ್ ದ ಕಾಸ್ಮಿಕ್ ಜಾಮೆಟ್ರಿ. ನೋಡಿದ್ವಲ್ಲ, ಅಲ್ಲಿ ಪೃಥ್ವಿ ತತ್ವ ಗಲಾಟೆ ಆದ್ರೂ ಸರಿ, ನಮಗೂ ಗಲಾಟೆ ಆಗುತ್ತೆ. ನಮ್ಮ ಒಳಗಡೆ ಆದ್ರೂ ಸರಿ, ಅಲ್ಲೂ ಆಗುತ್ತೆ. ಸೊ ಆ ಅಲೈನ್ಮೆಂಟ್ ವಿತ್ ಕಾಸ್ಮಿಕ್ ಜಾಮೆಟ್ರಿ ತುಂಬಾ ಇಂಪಾರ್ಟೆಂಟ್. ಸೆಲ್ಫಿಶ್ ಆಗಿ ವಿಶ್ ಮಾಡಿದ್ರು ಪರವಾಗಿಲ್ಲ, ತಪ್ಪಿಲ್ಲ ಥಾಟ್ಸ್, ಬಟ್ ಸೆಲ್ಫ್ ನ ಎನ್ಹಾನ್ಸ್ ಮಾಡ್ಬೇಕು. ಅದು ಇನ್ನೊಬ್ರನ್ನ ಕಮ್ಮಿ ಮಾಡಬಾರ್ದು ಅಲ್ವಾ? ಸೊ ದಟ್ ಇಸ್ ಯೋಗಿಯಲ್ಲಿ ಇರುವಾಗ್ಲೇ ಅದೇ ಸೆಲ್ಫ್ ಅಲ್ಲಿ ಹೋಗು, ಒಳಗಡೆ ಹೋಗು ಅಂತಾನೆ ಹೇಳ್ಕೊಡ್ತಾ ಇರ್ತೀರಾ. ನೀವೇ ಹೇಳ್ಕೊಡಕ್ ಶುರು ಮಾಡ್ತೀರಾ ಈಗ. ಸೊ ವೆನ್ ಯು ಗೋ ವಿತ್ ಇನ್ ದ ಸೆಲ್ಫ್, ದೇರ್ ಆರ್ ನೋ ಅದರ್ಸ್. ಓಕೆ, ಸೊ ಅಲೈನ್ ವಿತ್ ಕಾಸ್ಮಿಕ್ ಜಾಮೆಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಡೂ ಇಟ್ ವಿತ್ ಲೈಟ್ ಟಚಿಂಗ್, ವೆರಿ ಜೆಂಟಲ್ ಟಚಿಂಗ್. ಏನಾಗುತ್ತೆ ಮುದ್ರಾ ಹಿಡಿದ್ರೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ಬೇಕು ನಿಮ್ ಸ್ಟೂಡೆಂಟ್ಸ್ಗೆ. ವಾಟ್ ಯು ವಿಲ್ ಸೇ ಇಸ್ ದಟ್ ಪ್ರಾಣ ಇನ್ ದ ಬಾಡಿ, ಲೈಫ್ ಫೋರ್ಸ್ ವಿಲ್ ಗೆಟ್ ರೀಡೈರೆಕ್ಟೆಡ್ ಅಂಡ್ ವರ್ಕ್ ಆನ್ ದ ಆಕ್ಟಿವಿಟಿ ಆಫ್ ಬ್ಯಾಲೆನ್ಸಿಂಗ್ ದಿ air element, balancing the space element. That prana will focus on that element and work on that element. That is very important. Prana is your life force, correct? So inhalation, how do you do your asanas? Take a deep breath in, Kati Chakrasana heng martivi. Take a deep breath in, holding your breath, twist over your right shoulder. Correct? Maadi jotege nagnagta, time to get a twist for your body also. So breathe in, holding your breath, twist over your right shoulder. Exhaling, come back. Inhaling with a smile, holding your breath over your left shoulder. Exhaling, come back. Why do you hold and why do you exhale and why do you inhale? Yavaglu hinge hange. When does it work? Whenever you're open, whenever your body is open, inhalation happens. Ella gali olagade hogi, it should enhance every cell in your body. There is enough space created when you expand. So Sanjeevani pranayam, quickly, we are reaching 1 hour time. Inhale, open your hands out. Take a deep breath in, holding your breath. Exhale, hug yourself, right over left. Hug ಮಾಡ್ಕೊಳ್ಳಿ, right over left. Inhale, ಕೈಗಳನ್ನ ಹಾಕಿ ಹೊರಗಡೆ ಹಾಕಿ. Breathe in, deep breathe in. Exhale, hug yourself, left over right. Inhale, open out. Exhale, Namaskar Mudra behind your head. Namaskar Mudra, inverted Namaskar Mudra behind your head. This is called Sanjeevani Pranayam. So, ಏನೆಲ್ಲ ಆಯ್ತು ಅಂತ ಗಮನಿಸಬೇಕು. ನಿಮ್ ಸ್ಟೂಡೆಂಟ್ಸ್ಗೂ ಹೇಳ್ಬೇಕು. When you inhale and throughout, oxygen goes filling every cell ಒಳಗಡೆ. ಆಮ್ಲಜನಕ ಒಳಗಡೆ ತುಂಬ್ಕೊಂಡು ಹೋಗುತ್ತೆ, ಆಕ್ಸಿಜನ್ ಫುಲ್ ಹೋಗುತ್ತೆ. ಆಕ್ಸಿಜನ್ ಹೋಗಿ ಏನ್ ಮಾಡುತ್ತೆ? ಪ್ರಾಣವನ್ನ ಫಿಕ್ಸ್ ಮಾಡುತ್ತೆ. ಪ್ರಾಣ ಫಿಕ್ಸೇಷನ್ ಆಗಿದ ತಕ್ಷಣ ಆಗ ಪ್ರಾಣ ಫುಲ್ ಹರಡುತ್ತೆ. ನ್ಯೂ ಸೆಲ್ಸ್ ಹ್ಯಾವ್ ಓಪನ್ಡ್ ಅಪ್ ಅಲ್ವಾ? ನೀವ್ ಹಿಂಗ್ ಓಪನ್ ಮಾಡಿದೀರಾ? ಯಾವಾಗ್ಲಾದ್ರೂ ಕಿಚನ್ ಅಲ್ಲಿ ನಿಂತ್ಕೊಂಡು ಹಿಂಗೇ ಕೆಲಸ ಮಾಡ್ತೀವಿ, ಪಟ 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 ಪಟ
ಆಫೀಸ್ ಅಲ್ಲಿ ಇನ್ನ ಮೈಂಡ್ ಸ್ಪೇಸ್ ಲ್ಯಾಪ್ಟಾಪ್ ಒಳಗಡೆನೆ ಹೋಗ್ಬಿಡ್ತೀವಿ. ಸೊ ಇದು ಎಕ್ಸ್ಪ್ಯಾಂಡ್ ಮಾಡುತ್ತಾ ಇರುವಾಗ ಓಪನ್ ಆಗಿದ ತಕ್ಷಣ ಎಲ್ಲೆಲ್ಲ ಹೋಗುತ್ತೋ ಅಲ್ಲೆಲ್ಲ ಗಾಳಿ ಹೋಗಿ ಸಿಗಾಕೊಳುತ್ತೆ. ಮುಂಚೆ ಹೋಗೇ ಇರಲ್ಲ ಆ ತರ ಜಾಗ ಎಲ್ಲ. ರೈಟ್ ಸೈಡ್ ಟ್ವಿಸ್ಟ್ ಮಾಡ್ತೀವಿ, ಲೆಫ್ಟ್ ಸೈಡ್ ಟ್ವಿಸ್ಟ್ ಮಾಡಲ್ಲ. ಅಡಿಗೆ ಮನೆಯಲ್ಲಿ, ಆಫೀಸ್ ಅಲ್ಲಿ ಯಾರಾದ್ರೂ ಕೇಳಿದ್ರೆ ಹಿಂಗೆ ನೋಡ್ತೀವಿ, ಹಿಂಗ್ ನೋಡಲ್ಲ ಅಲ್ವಾ? ಸೊ ಇವಾಗ ನೀವು ಹಿಂಗೆ ಯೋಗ ಮಾಡುವಾಗ ಹಿಂಗ್ ಮಾಡಿ ಹಂಗ್ ಮಾಡುವಾಗ ಆ ಹೋಲ್ಡ್ ಮಾಡ್ತೀರಲ್ಲ ಬ್ರೆತ್, ವೆನ್ ಯು ಹೋಲ್ಡ್ ಯೋರ್ ಬ್ರೆತ್ ಇಟ್ ಫೈಂಡ್ಸ್ ಇಟ್ಸ್ ವೇ. ಹೌ ಡಸ್ ದ ಬ್ರೆತ್ ಟ್ರಾವೆಲ್ ಇನ್ಸೈಡ್ ದ ಬಾಡಿ? ಲೈಕ್ ಅ ಸ್ನೇಕ್, ಸರ್ಪೆಂಟ್. ಸೊ ಲೈಕ್ ಅ ಸ್ನೇಕ್ ಇಟ್ ಮೂವ್ಸ್ ಇನ್ಸೈಡ್ ದ ಬಾಡಿ. ಎಲ್ಲೆಲ್ಲ ಜಾಗ ಸಿಗುತ್ತೋ ಅಲ್ಲೆಲ್ಲ ಹರಡ್ಕೊಂಡ್ಬಿಡುತ್ತೆ. Wherever it can find space, it will fill itself, and imagine every cell in your body is going to be jumping with energy. And what happens to your aura? Thoroughly enhanced. And where is the smile? So the smile comes up, isn't it? When you're relaxed, what happens? You give a big smile. So when you're energized, that is what happens, and then the smile automatically comes up. So this is how holding your breath is going to with a twist and all. Whenever you're opening up new areas, you hold your breath and do the asana. Whenever you're crunching your body, exhale completely. ಯಾವಾಗ್ಲೂ ನಿಮ್ಮ ಬಾಡಿನ ಕ್ರಂಚ್ ಮಾಡುವಾಗ, ಕುರುಕ್ಸುವಾಗ ನೀವು ಅದನ್ನ ಗಾಳಿನ ಹೊರಗಾಕ್ಬೇಕು. ಓಪನ್ ಮಾಡುವಾಗ ಇನ್ಹೇಲ್ ಮಾಡ್ಬೇಕು. ಸಿಂಪಲ್ ಲಾಜಿಕ್ ಅಷ್ಟೇ. ಅದನ್ನ ಯೋಗಾಸನದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ. ಉಷ್ಟ್ರಾಸನ್ ನೋಡಿ, ಯು ಗೋ ಬ್ಯಾಕ್, ಓಪನ್. ವಾಟ್ ಇಸ್ ಉಷ್ಟ್ರಾಸನ್? ಕ್ಯಾಮಲ್ ಪೋಸ್. ಸೊ ಅದ್ರಲ್ಲಿ ಹಿಂಗೆ ಹೋಗ್ತಾ ಎಕ್ಸ್ಪ್ಯಾಂಡ್ ಮಾಡ್ತಾ ಅನಾಹತ ಚಕ್ರ ಓಪನ್ ಆಗುತ್ತೆ. ಫುಲ್ ಲಂಗ್ಸ್ ಒಳಗಡೆ ಯೋರ್ body is enhanced with wonderful energy. And then you do counter position, Shashakasana. You go crouching like a rabbit and put your head down and breathe out and calm your mind. So beautifully designed, isn't it? Yoga. Adanna now we will continue following with this mind aspect in mind. Where all is prana spreading in my body? Where all is prana healing me? Adanna gamanista healing ಮಾಡ್ತಾ you should continuously you're healed. Can you believe how much healing is happening within you? Isn't it? So let's celebrate healing. Every moment you're healed. Correct? So we will see more about Ajappa Gayatri tomorrow. That's a beautiful journey. Now let's move on. We were discussing the instruction for holding prana. So we saw how these pranas are held. Most very important point, Akasha Mudravannu don't hold when you're walking. Don't hold Akasha Mudra. Akasha Mudra is your space element, balancing your space element. Never hold it when you're walking. Your connect with space will increase, and probably you will start floating away from earth. We want you grounded. So let's hold Akasha Mudra whenever you are correct. Akasha Mudra. Don't hold it when you're walking, only when you are seated. Good. More smiles. Finally, you're all into the system today. Now let's start the next journey. Okay. So now let's observe the 5 elements. These 5 elements ನಮ್ಮ ಬಾಡಿಯಲ್ಲೂ ಡಿಸ್ಟ್ರಿಬ್ಯೂಟ್ ಆಗಿದೆ, ಡಾಮಿನೆಂಟ್ ಆಗಿದೆ. ಹೆಂಗೆ ಅಂತ ನೋಡೋಣ. ನಾನು ಒಂದು ಕೊಡ್ತೀನಿ ಎಕ್ಸಾಂಪಲ್, ಮಿಕ್ಕಿದೆಲ್ಲ ನೀವ್ ಹೇಳ್ಬೇಕು. ಕಾಲಿಂದ ಮೂಲಾಧಾರ ಚಕ್ರ, ಬಾಟಮ್ ಆಫ್ ಯೋರ್ ಸ್ಪೈನ್, ಓಕೆ, ಅಲ್ವರೆಗೂ ಪೃಥ್ವಿ ತತ್ವ ನಮಗೆ ಬಿಗಿ ಕೊಡುತ್ತೆ. ಇಟ್ ಗಿವ್ಸ್ ಅಸ್ ಫರ್ಮ್ನೆಸ್, ಸ್ಟೆಡ್ ಫಾಸ್ಟ್. ಹೌ ಡು ಯು ಹೋಲ್ಡ್? ಏನಾದ್ರೂ ಗಟ್ಟಿಯಾಗಿರೋ ಥಿಂಗ್ ನ ತೆಗಿಬೇಕು ಅಂದ್ರೆ ಏನ್ ಮಾಡ್ತೀವಿ? ಕಾಲನ್ನ ಗಟ್ಟಿಯಾಗಿ ಇಟ್ಕೊಂಡು ಆಮೇಲೆ ಲಿಫ್ಟ್ ಮಾಡ್ತೀವಿ ಅಲ್ವಾ? ಕಾಲನ್ನ ಬಿಗಿ ಮಾಡ್ಕೋತೀವಿ. ಸೊ ವಾಟ್ ಇಸ್ ಇಟ್? ಇಟ್ ಇಸ್ ಗಿವಿಂಗ್ ಅಸ್ ಅ ಕನೆಕ್ಟ್ ವಿತ್ ಅರ್ತ್. ಆ ಭೂಮಿ ಜೊತೆಗೆ ನಮಗೆ ಕನೆಕ್ಷನ್ ಜಾಸ್ತಿ ಕೊಡುತ್ತೆ. ಸೊ ಪಂಚಭೂತಗಳು ಇದೆ. ಆಲ್ ದ 5 ಎಲಿಮೆಂಟ್ಸ್ ಆರ್ ದೇರ್. ಎಲ್ಲಿಂದ? ನಮ್ಮ ಕಾಲಿನ ತುದಿ, ಟೋ ಇಂದ ಹಿಡಿದು ಬಾಟಮ್ ಆಫ್ ಸ್ಪೈನ್ ವರೆಗೂ ಎಲ್ಲ ತತ್ವಗಳಿದೆ. ಡಾಮಿನೆಂಟ್ ಯಾರು? ಅರ್ತ್ ಎಲಿಮೆಂಟ್. Okay. Next question is from bottom of spine to your nabhi, navel point. ಯಾವ ಎಲಿಮೆಂಟು? ಎಲ್ಲ ಪಂಚಭೂತಗಳು ಇದೆ, ಆದ್ರೆ ಯಾವ್ದು ಡಾಮಿನೆಂಟ್ ಇದೆ? ಅಗ್ನಿ. ಜಲ. ಓಕೆ, ಯಾರು ಜಲ ಹೇಳಿದ್ದು ಎಕ್ಸ್ಪ್ಲೈನ್ ಮಾಡ್ಬೇಕು ಯಾಕೆ ಅಂತ. It's me. I told Jala. ಹಾ, Vanita ma'am, Vanita here. I told Jala. Why? Because urinary part is there. Wonderful. And, yeah. So it is the most important part because all the excess things come out
waste come out like ಪ್ರಭಾಜಿ, ಥ್ಯಾಂಕ್ ಯು ವನಿತಾಜಿ. ಪ್ರಭಾಜಿ ಏನೋ ಹೇಳ್ತಾ ಅವರು ವಾಟರ್ ಅಂತ ಹೇಳಿದ್ರು. ಪ್ರಭಾಜಿ, ಯು ಆಡ್ ಯುವರ್ ಪಾಯಿಂಟ್ಸ್. ವೈ ಡಿಡ್ ಯು ಸೇ ವಾಟರ್? ಯಾಕೆ ನೀರು ಅಂತ ಹೇಳಿದ್ರಿ? ಮ್ಯಾಮ್ ಭೂಮಿ ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ಅಂದ್ರೆ ಭೂಮಿಯ ನಂತರದ್ದು ಜಲ ತತ್ವ ಅಂತ ಹೇಳಿ ನಾನು ಅನ್ಕೊಂಡಿರೋದು. ಭೂಮಿಯ ನಂತರ ಹಂಗೆ ಓಕೆ, ಬಟ್ ಇಲ್ಲಿ ಯಾಕೆ ಜಲತತ್ವ ಅಂತ ಹೇಳ್ಬೇಕು? ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಯೂರಿನರಿ ಬ್ಲಾಡರ್. ಅವ್ರು ಬರೀ ವಾಟರ್ ತಿಳಿಸ್ಕೊಂಡಿದ್ದೀರಾ. ವಾಟರ್ ಮಾತ್ರ ಅಲ್ಲ, ಆಲ್ ಲಿಕ್ವಿಡ್ ಆಸ್ಪೆಕ್ಟ್. ಈಗ ನೆಕ್ಸ್ಟ್ ವಿಷಯ ಕಿಡ್ನಿ. ಪ್ಯೂರಿಫಿಕೇಶನ್ ಆಫ್ ಬ್ಲಡ್ ಹ್ಯಾಪನ್ಸ್ ದೇರ್. ಲಾರ್ಜ್ ಇಂಟೆಸ್ಟೈನ್ ಇದೆ, ಕೆಲಸ ಮಾಡ್ಬೇಕು. ಲಾರ್ಜ್ ಇಂಟೆಸ್ಟೈನ್ ಕೆಲಸ ಮಾಡ್ಬೇಕಂದ್ರೆ ನೀರ್ ಜಾಸ್ತಿ ಕುಡಿಬೇಕು. ಅಗೇನ್ ವಾಟರ್ ಕನೆಕ್ಟೆಡ್, ಅಲ್ಲಿ ನೀರ್ ಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹೌ ಡಸ್ ಬರ್ತಿಂಗ್ ಹ್ಯಾಪನ್? ಮಗು ಹುಟ್ಟೋದೆಲ್ಲಿ? ಗರ್ಭದಲ್ಲಿ ಏನಿದೆ? ಗರ್ಭಕೋಶದಲ್ಲಿ ಅಗೇನ್ ವಾಟರ್ ಎಲಿಮೆಂಟ್. ವಾಟರ್ ಎಲಿಮೆಂಟಾ? ವಾಟರ್ ಬ್ಯಾಗಾ? ಹೌದಾ? ಎಸ್. ಸೊ ವಾಟರ್ ಎಲಿಮೆಂಟ್ ಇನ್ ದಟ್ ಆಸ್ಪೆಕ್ಟ್ ಎಷ್ಟು ಚೆನ್ನಾಗಿದೆ. ಹೌ ಡಿಡ್ ದ ಸೃಷ್ಟಿ ಹ್ಯಾಪನ್? ಯೂನಿವರ್ಸ್ ಶುರು ಆಯ್ತಲ್ಲ, ಇವಾಗ ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿದ್ವಲ್ಲ. ಹೌ ಡಿಡ್ ದ ಸೃಷ್ಟಿ ಹ್ಯಾಪನ್? ಪ್ರಳಯ ಆಯ್ತು. ಏನಾಯ್ತು ಪ್ರಳಯದಲ್ಲಿ? ಅಷ್ಟು ನೀರು ಬಂದು ಎಲ್ಲಾನ ಹೊಡ್ಕೊಂಡೋಯ್ತು ಅಂತ ಹೇಳ್ತೀರಾ? ಹೊಡ್ಕೊಂಡು ಹೋಗಿಲ್ಲ, ಎಲ್ಲ ಶ್ರೀದೇವಿ ಆಗ್ಬಿಟ್ಲು. ಎಲ್ಲ ಶ್ರೀದೇವಿ ಆಗ್ಬಿಟ್ಲು. ನಮಗೇನು ಶ್ರೀದೇವಿ ಅಂದ್ರೆ, ನಮಗೆಲ್ಲ ಶ್ರೀದೇವಿ ನಮ್ಮ ಮನೆ, ನಮ್ ವೆಹಿಕಲ್, ನಮ್ಮ ಆರ್ನಮೆಂಟ್ಸ್, ನಮ್ಮ ಅಲ್ವಾ, ನಮ್ದು ಆಭರಣಗಳು ಅಂತ ಇಟ್ಕೊಂಡಿದೀವಿ. ಆ ಸೃಷ್ಟಿಗೆ ಯಾವ್ದು ಆಭರಣಗಳು? ಆ ಸೃಷ್ಟಿಗೆ ಫಾರ್ ದಿ ಯೂನಿವರ್ಸ್, ಹರ್ ಫಾರೆಸ್ಟ್, ಹರ್ ಮೌಂಟೇನ್ಸ್, ಹರ್ ರಿವರ್ಸ್, ಅದೇ ಅವರಿಗೆ ಆಭರಣಗಳು, ಅದೇ ಅವರಿಗೆ ಶ್ರೀದೇವಿ. ಸೊ ಆ ಶ್ರೀದೇವಿ ಪ್ರಳಯದಲ್ಲಿ ನೀರಾಗಿ ಹರಡುತ್ತಾಳೆ. ಸೊ ನಾಳೆಯಿಂದ ನೀರ್ ಕುಡಿಯುವಾಗ ಶ್ರೀದೇವಿ ಅಂತ ನೆನ್ಸ್ಕೊಂಡ್ ಕುಡೀರಿ. ಸೊ ಆ ಶ್ರೀದೇವಿ ನೀರಾಗಿ ಹರಡುತ್ತಾಳೆ. ಭೂದೇವಿ ಏನಾಗುತ್ತೆ? ಭೂದೇವಿ ವಟಪತ್ರವಾಗಿ ಅದ್ರ ಮೇಲೆ ತೇಳುತ್ತೆ. ಇಟ್ ವಿಲ್ ಫ್ಲೋಟ್ ಆನ್ ದ ಶ್ರೀದೇವಿ ಪ್ರಳಯ ವಾಟರ್ಸ್. And on that Bhudevi, who is sleeping? Vatapatra Sai, our Narayana is sleeping. Correct? And if you read Markandeya Purana, one more for Googling, you please read Markandeya Purana and celebrate making of the universe. Ad henge a Vatapatra Sai haad bere ide alla namage. Vatapatra Sai ki Lali haadu, Lali Lali. So Vatapatra Sai is sleeping on that. Avananna ಎಬ್ಸ್ಲಿಕ್ಕೆ ಮೊದಲು ಸುಪ್ರಭಾತ, ಮತ್ತೆ ಶಬ್ದ ಬರುತ್ತೆ. Okay, so ಮತ್ತೆ ಸುಪ್ರಭಾತ ಹಾಡ್ತಾರೆ. So Sridevi is Pralaya water. Just like how creation happens inside the body, in our below the navel till the bottom of spine. Okay, so we saw from our toe tip to bottom of spine earth element, from your bottom of spine to your nabhi. Okay, adravaragu it is water element. In that water element, what are the activities happening? Kidney purifies blood, liquid related. Urinary bladder throws out water from the body. That is taken care. Large intestine needs water to flush out the waste, and creation happens in your uterus in a water bag. Water is always related to creation. It is Sri Devi, like I said, what happens during Pralaya time for the macrocosm also. So ನಾಳೆಯಿಂದ ನೀರು ಕುಡಿಯುವಾಗ ಭಯಭಕ್ತಿ ಜೊತೆಗೆ ಕುಡೀರಿ, ಶ್ರೀದೇವಿ ಅಂತ ಹೇಳಿ. ಅದಕ್ಕೆ ಹೇಳ್ತಾರಲ್ಲ, ನೀನು ನೀರು ಚೆಲ್ಲಬಾರ್ದು, ಚೆಲ್ಲಿದ್ರೆ ಏನಾಗುತ್ತೆ? ಹಣ ಎಲ್ಲ ಹೋಗುತ್ತೆ ಮನೆಯಿಂದ, ಕಂಗಾಳ ಆಗ್ತೀವಿ. ನೀರ್ ಚೆಲ್ಲಬಾರ್ದು ಅಂತ ಹೇಳ್ತೀವಲ್ಲ, ದಿಸ್ ಇಸ್ ದ ರೀಸನ್. ಸೊ ಬ್ಯೂಟಿಫುಲಿ knitted. See, Sridevi is responsible for all creations. Okay, so never waste water. From tomorrow, more reasons for not wasting water. ಈಗ ನಾಭಿಯಿಂದ ಹಿಡಿದು ಹೃದಯವರೆಗೂ respiratory system, ವಾಯು. Agni Tattva, ma'am. ಓಕೆ, ಯಾರು ಅಗ್ನಿ ಹೇಳಿದ್ದು? It's me, ma'am. ಮಂಜೇಗೌಡ. ಓಕೆ, ಪೂರ್ಣಿಮಾಜಿ ಹೇಳಿ. Lalita also told Agni. Even I told Agni. ಅಯ್ಯೋ, ಸೋ ಸ್ವೀಟ್. ಕ್ಲಾಪ್. ಎಲ್ಲ ಮಕ್ಕಳಾಗ್ಬಿಡ್ತೀರಪ್ಪ, ಟೀಚರ್ ಆಗ್ಬೇಕು ನೀವೆಲ್ಲ. ಓಕೆ, ಸೊ ಸ್ಟಿಲ್ ಇನ್ ದ ಕ್ಲಾಸ್ Ma'am, we are very happy to be kids. Isn't it? Now you'll see more fun to the next class, how you're really kids anta. So right now we will go forward with Agni concept. Why Agni? Because cooking happens in the stomach. Jatar Agni antaralla. Yes, all of you agree? Fire happens, digestion happens. All the ladies should Yes.
All the ladies should feel sad. Why? Because none of your cooking is appreciated by your stomach. It starts its own cooking. ಅಲ್ಲಿ ಅಡಿಗೆ ಮನೆನೇ ಸಪರೇಟ್ ಇಟ್ಕೊಂಡಿದ್ದಾರೆ. ಆಯ್ತಾ? ನಿಮ್ಮ ಬಾಡಿನೇ ಬೇರೆ ಅಡಿಗೆ ಮನೆ, ನೀವು ಕೊಡೋ ಊಟ ನಾಳೆಗೆ ಅಷ್ಟಿಗೆ. ಅದಾದ್ಮೇಲೆ ಮಿಕ್ಕಿದೆಲ್ಲ ಸ್ಟಮಕ್ ಅಲ್ಲಿ ಹೊಸ ಅಡಿಗೆ ಮನೆ, ಹೊಸ ಮಸಾಲೆ, ಪಂಚಾಮೃತ ಬರುತ್ತಂತೆ. ಸಲೈವಾ, ಸ್ಟಮಕ್ ಆಸಿಡ್, ಇಂಟೆಸ್ಟೈನಲ್ ಜ್ಯೂಸ್, ಬೈಲ್ ಜ್ಯೂಸ್, ಲಿವರ್ ಜ್ಯೂಸ್, 5 ಬರುತ್ತೆ ಪಂಚಾಮೃತ ಬಂದು. ಅದಕ್ಕೆ ಇಟ್ ಇಸ್ ಕಾಲ್ಡ್ ಅ ಹೋಮ, ಹವನ. ದಿನ ಊಟ ಮಾಡೋದು ಇಟ್ಸ್ ಕಾಲ್ಡ್ ಹವನ. ನಮ್ಮ ಭಗವದ್ಗೀತೆಯಲ್ಲಿ 2 ಶ್ಲೋಕ ಹೇಳ್ತೀವಿ ಊಟಕ್ ಮುಂಚೆ. ಬ್ರಹ್ಮಾರ್ಪಣಂ ಬ್ರಹ್ಮವೀಹಿ ಬ್ರಹ್ಮಾಗ್ನೌ ಬ್ರಹ್ಮನಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಆ ಬ್ರಹ್ಮಂದೇ, ಆ ಬ್ರಹ್ಮನಿಗೆ, ಆ ಬ್ರಹ್ಮನ ಹವನಿಗೆ ಅದಕ್ಕೆ ಹಾಕ್ತಾ ಇದೀವಿ. ಎವ್ರಿಥಿಂಗ್ ಇಸ್ ಬ್ರಹ್ಮ ಅಂಡ್ ಯು ಆರ್ ಆಲ್ಸೋ ದ ಬ್ರಹ್ಮ ಹೂ ಇಸ್ ಕನ್ಸ್ಯೂಮಿಂಗ್ ದ ಫುಡ್. ಆ ಊಟ ಮಾಡುವಾಗ ಆ ಊಟವನ್ನ ಭಯಭಕ್ತಿ ಜೊತೆ ಊಟ ಮಾಡ್ಬೇಕು. ಅದೇ ತರ ಅಹಂ ವೈಶ್ವಾ ನರೋ ಭೂತ್ವಾ ಪ್ರಾಣಿನ ದೇಹ ಮಾಶ್ರುತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ನಂ ಚತುರ್ವಿಧಂ. ಇದು ಹೇಳ್ತೀವಿ. ಇದರಲ್ಲಿ ಎಷ್ಟು ವಾಯುಗಳು ನಮ್ಮ ಬಾಡಿಯಲ್ಲಿ ಪ್ರಾಣಗಳಿದೆ. ಆ ಪ್ರಾಣ ಎಷ್ಟು ಚೆನ್ನಾಗಿ ಆ ಅಡಿಗೆ ಮನೆ ಅಂತ ಇರೋ ಸ್ಟಮಕ್ಕಿಗೆ ಎಷ್ಟು ಚೆನ್ನಾಗಿ ವಾಯು ಜೊತೆಗೆ, ಬರೀ ಅಮೃತ ಮಾತ್ರ ಅಲ್ಲ, ವಾಯು ಜೊತೆಗೆ ಪ್ರಾಣ ಜೊತೆಗೆ ಕೆಲಸ ಮಾಡುತ್ತೆ ಅಂತ ಅದನ್ನ ಹೇಳಿದ್ದಾರೆ. ಸೊ we have the saliva, we have the stomach juice, stomach acid, hydrochloric acid, we have the liver juice, bile juice and the intestinal juice. ನಾನು ಲಿಂಕ್ಸ್ ಎಲ್ಲ ಹಾಕ್ತೀನಿ ಗ್ರೂಪ್ ಅಲ್ಲಿ. ಆ ಲಿಂಕ್ಸ್ ಅಲ್ಲಿ ನಂದು ಸಮರಿ ಬ್ಲಾಗ್ ಒಂದಿದೆ, ಅದರಲ್ಲಿ ಇದು ಎಷ್ಟು ಹೇಳಿದೀನೋ ಅಷ್ಟು ಅದರಲ್ಲಿದೆ. ಸೊ ನೀವು ನೋಟ್ಸ್ ಬರ್ಕೊಳ್ಳೋದು ಕಮ್ಮಿ ಬರ್ಕೊಳ್ಳಿ, ಸ್ಟ್ರೈನ್ ಮಾಡ್ಕೋಬೇಡಿ. ಆ ಬ್ಲಾಗ್ ಅಲ್ಲಿ ಓದ್ಕೊಂಡ್ರೆ ಇಂಗ್ಲಿಷ್ ಅಲ್ಲಿ ಇದೆ, ಅದೊಂದು ಮಾತ್ರ ಕಷ್ಟ. ಸೊ ನೀವು ಅದನ್ನ ನೋಡ್ಕೊಳ್ಳಿ, ಆಯ್ತಾ? ಸೊ we saw fire element from your nabi till your chest, from your chest till your agnya chakra, till your vishuddhi chakra. Okay, ilvargu ಏನು? Vayu, ma'am. ವಾಯು. Wonderful. Why vayu? Respiratory, correct? Yes. ಸ್ಪೀಚ್ ಗೂ ಬೇಕಲ್ವಾ ವಾಯು? ಸ್ಪೀಚ್ ಗೂ ಬೇಕಲ್ಲ ವಾಯು? ಸ್ಪೀಚ್ ಹೆಂಗ್ ಬರುತ್ತೆ? ಲೈಕ್ ಯೋರ್ ವಾಯ್ಸ್ ಬಾಕ್ಸ್. ವಾಯ್ಸ್ ಬಾಕ್ಸ್ ಹೆಂಗ್ ಕೆಲಸ ಮಾಡುತ್ತೆ? ಫ್ಲೂಟ್ ತರ ಕೆಲಸ ಮಾಡುತ್ತೆ. ಹೌ ಡಸ್ ಅ ಫ್ಲೂಟ್ ವರ್ಕ್? ಯು ಬ್ಲೋ ಏರ್ ಥ್ರೂ ಸ್ಪೇಸ್ ಅಲ್ವಾ? ಆ ಫ್ಲೂಟ್ ಒಳಗಡೆ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಒಳಗಡೆ ನೀವು ಗಾಳಿ ಹಾಕ್ತೀರಾ ಅಂತ ಊದ್ಬಿಟ್ಟು ಅದ್ ಎಲ್ಲಿ ರಿಲೀಸ್ ಮಾಡ್ಬೇಕು ಅಲ್ಲಿ ಪ್ರೆಸ್ ಮಾಡ್ತೀರಾ, ಕರೆಕ್ಟ್? ಸೊ ಯು ಬ್ಲೋ ಏರ್ ಥ್ರೂ ದ ಟನಲ್. ಓಕೆ, ಆ ಫ್ಲೂಟ್ ಅನ್ನೋ ಟನಲ್ ಅಲ್ಲಿ ಬ್ಲೋ ಮಾಡ್ಬಿಟ್ಟು ಆ ಗಾಳಿ ಯಾವ ತೂತಿಂದ ಹೊರಗಡೆ ಬರ್ಬೇಕು ಅಂತ ಡಿಸೈಡ್ ಮಾಡುವಾಗ ಅಷ್ಟು ಸುಂದರವಾಗಿ, ಮೃದುವಾಗಿ, ಕಿವಿಗೆ ಇನಿಪಾಗಿ ಬರುತ್ತೆ. ಕರೆಕ್ಟಾ? ವಾಯ್ಸ್ ಫ್ಲೂಟ್, ನನ್ ವಾಯ್ಸ್ ಹಂಗ್ ಬರ್ತಾ ಇದೆಯಾ? Really, ma'am. Yes, ma'am. Yes, super. So voice box also works Super, like super. flute and it comes ಸುಂದರವಾಗಿ ಬರುತ್ತೆ, ಅದು ಮೆಲೋಡಿ ಜೊತೆ ಬರುತ್ತೆ. So make your voice sweet using the flute trick. So remember, Vayu is going through space and giving you that melody in your voice also. So ಬೇಕಾದ್ರೆ ಕಮಾಂಡಿಂಗ್ ಮಾಡ್ಕೋಬಹುದು, ಬೇಕಾದ್ರೆ ಮುದ್ದು ಮಾಡ್ಕೋಬಹುದು ಅಲ್ವಾ? ಸೊ ನಿಮಗೆ ನೀವೇ ಹೆಂಗ್ ಮಾತಾಡ್ಕೋಬೇಕು ಗೊತ್ತಾಯ್ತಾ? ಹೇ ಉಮಾ ಪ್ಲೀಸ್ ಬಿ ಸ್ಟ್ರಿಕ್ಟ್ ನಾವ್ ಅಂತ ಹೇಳ್ಕೊಂಡ್ಬಿಡೋದು ಒಂದ್ ವಾಯ್ಸ್. ಬಿ ರಿಲ್ಯಾಕ್ಸ್ಡ್ ಯಾ ನಾವು ಅಂತ ಹೇಳೋದು ಒಂದ್ ವಾಯ್ಸ್. ಎರಡು ಒಂದೇ ಪರ್ಸನ್ ಮಾತಾಡೋದು, ಹೇಳೋ ರೀತಿ ಮಾತ್ರ ಬೇರೆ ಅಲ್ವಾ? ಸೊ ಅದನ್ನ ನೀವು ನಿಮಗೆ ಹೇಳ್ಕೊಂಡ್ಬಿಟ್ರೆ ಬೇರೆ ಯಾರು ಹೇಳ್ಬೇಕು ಅಂತ ಅವಶ್ಯಕತೆನೇ ಇಲ್ಲ, ಆಯ್ತಾ? ಇವಾಗ ಇಲ್ಲಿಂದ ಹಿಡಿದು ಆಜ್ಞಾ ಚಕ್ರವರೆಗೂ ಯಾವ್ದು ಎಲಿಮೆಂಟು? ಸ್ಪೇಸ್. ಇದು ಸ್ಪೇಸ್ ಎಲಿಮೆಂಟ್. ಇಲ್ಲಿವರೆಗೂ ಸ್ಪೇಸ್ ಎಲಿಮೆಂಟ್. ಸೊ ಈ ಜಾಗ ಏನು? ಸ್ಪೇಸ್ ಎಲಿಮೆಂಟ್. ಹೌ ಶುಡ್ ಸ್ಪೇಸ್ ಬಿ? Clean and clear. Clean and clear. Another word? Vast and big. Vast and big. Broad. Okay. ಈಗ ನಾನು ಪಾಟ್ ಕೊಡ್ತೀನಿ. ಒಂದ್ ಪಾಟ್. ಓಕೆ, ಒಂದ್ ಪಾಟ್ ಕೊಡ್ತೀನಿ. ಆ ಪಾಟ್ ಒಳಗಡೆ ಸ್ಪೇಸ್ ಇದೆ ಅಂದ್ರೆ ತುಂಬಿಸ್ಬೋದು. ಅದ್ ಹೆಂಗಿರ್ಬೇಕು? ಫಸ್ಟ್ ತುಂಬ್ಸಕ್ ಮುಂಚೆ ಆ ಸ್ಪೇಸ್ ಹೆಂಗಿರ್ಬೇಕು? ಇದು ಹೆಂಗಿರ್ಬೇಕೀಗ? ಈ ಜಾಗ ಹೆಂಗಿರ್ಬೇಕು? 10 ಸತಿ ಹೇಳ್ಕೊಳ್ಳಿ. ಇಟ್ಕೋತೀರಾ ಎಂಟಿ ಅಂತ ಮಾತ್ರ ನೋಡ್ಕೊಳ್ಳಿ ಜೊತೆಗೆ. Is this place empty for all of you? Yes.
Yes, so who? Yes. Empty, ma'am. No, ma'am. No, But No, ma'am. ma'am. No, ma'am. The water So- or something. Correct. So just observe whether this place is empty. If it is not empty, keep it empty. Only then Bhagavanta will come and sit inside. And what is Bhagavanta? Sarvagna Bija. What is Sarvagna Bija? The all-knowing, pervading intelligence. Okay? We need to be filled with that. Once that empty becomes full, what happens? No sound. Correct? So when there is sound, that means it is half full. So keep this empty, ensure it is filled with ಯಾವ್ದ್ರಿಂದ ತುಂಬಿರ್ಬೇಕು, ಆ ದೈವ ಭಕ್ತಿ ಜೊತೆ ತುಂಬಿರ್ಬೇಕು, ಆ ಸೃಷ್ಟಿಕರ್ತನ ಹುಡುಕುತ್ತಾ ತುಂಬಿರ್ಬೇಕು. ಆ ಕ್ವೆಸ್ಟ್ ಅಲ್ಲಿ ಗೋಲ್ ಶುಡ್ ಬಿ ಆ ಸರ್ವಜ್ಞ ಬೀಜವನ್ನು ಹುಡ್ಕೊಂಡು ಹೋಗುತ್ತಾ. ಆ ಸರ್ವಜ್ಞ ಬೀಜದಲ್ಲಿ ಏನಿದೆ? ಬೀಜದಲ್ಲಿ ಪೂರ್ಣ ಜ್ಞಾನ ಇದೆ. ಆ ಜ್ಞಾನ ಕೆಲಸ ಮಾಡ್ತಾ ಇಲ್ಲ, ತೇಳ್ತಾ ಇಲ್ಲ, ತುಂಬಿ ಹೊರಗೆ ಬೀಳ್ತಾ ಇಲ್ಲ, ಅಲ್ಲೇ ತುಂಬಿಕೊಂಡು ಹಂಗೆ ಶಾಂತವಾಗಿದೆ. ಆ ಶಾಂತ ಸ್ಥಿತಿನೇ ಪಡೆಯಬೇಕು ಅಂತ ನಮ್ಮ ಋಷಿ ಮುನಿಗಳು ಇಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಾ ಇದ್ದಾರೆ. ಎಷ್ಟು ಜನ್ಮ ಜನ್ಮಾಂತರ ಕಾಲದಿಂದ ಯುಗ ಯುಗಗಳಿಂದ ಹೇಳ್ಕೊಡ್ತಾ ಇರೋದು ಒಂದೇ ವಿಷಯ. ಈ ಜಾಗವನ್ನ ಖಾಲಿ ಇಟ್ಕೋ, ಅದಕ್ಕೆ ಸ್ಪೇಸ್ ಅಂತ ಹೆಸರು. ಆ ಸ್ಪೇಸ್ ನ ಇಂಟಿ ಇಟ್ಕೊಂಡ್ಬಿಟ್ರೆ ನಿನಗೆ ಯಾವಾಗ್ಲೂ ಶಾಂತವಾಗಿ ಇರ್ತೀಯ. ಆ ಶಾಂತಿ ಎಲ್ಲಿಂದ ಬರುತ್ತೆ? ಆ ಶಾಂತಿ ಆ ಪೂರ್ಣ ಜ್ಞಾನ ಜೊತೆ ಬರುತ್ತೆ. ಎಂಟಿನೂ ಇಟ್ಕೋಬಹುದು, ಏನು ತಿಳುವಳಿಕೆ ಇಲ್ದೇನೂ ಇಟ್ಕೋಬಹುದು. ಅದಕ್ಕೆ ಹೇಳ್ತಾರೆ ಒಂದ್ ಜ್ಞಾನಿನೂ ಮುಟ್ಟಾಳು ಒಂದೇ ಅಂತಾರೆ. ಅವ್ರಿಬ್ರಿಗೂ ತಲೆಯಲ್ಲಿ ಏನು ಇಲ್ವಂತೆ, ಆದ್ರೆ ಒಬ್ರಿಗೆ ಪೂರ್ಣ ಜ್ಞಾನ ಜೊತೆ ಶಾಂತಿ ಇದೆ, ಇನ್ನೊಬ್ರಿಗೆ ಏನು ಇಲ್ಲದೆ ಶಾಂತಿ ಇದೆ. ಸೊ ಅದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ದಿಸ್ ಪಾರ್ಟ್. ಏನೇ ಬರ್ಲಿ, ಕ್ವೆಸ್ಟ್ ಬರ್ಲಿ, ಕ್ವೆರಿ ಬರ್ಲಿ, ಅವರು ಕಾಸ್ಮಿಕ್ ಎನರ್ಜಿ ಯಾಕಿದೆ ಅದು ಕೆಲಸ ಮಾಡ್ಲಿ. ನಾವೇ ಎಲ್ಲ ಕೆಲಸ ಮಾಡ್ಬಿಟ್ರೆ, ಸುಸ್ತು ಮಾಡ್ಕೊಂಡ್ಬಿಟ್ರೆ, ನಾವ್ ನಮ್ ಎನರ್ಜಿನ ಇಟ್ಕೊಂಡು ನಾವು ಸುಧಾರಿಸ್ಕೊಂಡಿರೋಣ, ರುಚಿಸುತ್ತಾ ಇರೋಣ ಈ ಪ್ರಪಂಚವನ್ನು. ಅಂಡ್ ಕಂಪ್ಲೀಟ್ ಆಗಿ ಧ್ಯಾನ ಮಾಡ್ಕೊಂಡಿರೋಣ. ಆ ಧ್ಯಾನದಲ್ಲಿ ಆ ಸೃಷ್ಟಿಕರ್ತನೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಆ ಸರ್ವಜ್ಞ ಬೀಜ ಎಲ್ಲಿದೆ ಸರ್ವಜ್ಞ ಬೀಜ? ಒಳಗಡೆ ಇದೆ, ನಮ್ ಒಳಗಡೆ ಇದೆ. ಅದು ಥರ್ಡ್ ಐ, ಅದು ಜ್ಞಾನ ಬರ್ಲಿಕ್ಕೆ. ಅದು ತೆಗೆದುಕೊಂಡ್ರೆ ಜ್ಞಾನ ಬರುತ್ತೆ. ಯಾವ ಜ್ಞಾನ ಬರುತ್ತೆ? ಸರ್ವಜ್ಞ ಬೀಜ ನಿಮ್ ಒಳಗಡೆನೆ ಇದೆ, ನೀನೇ ಸೃಷ್ಟಿಕರ್ತ ಅಂತ ಹೇಳಕ್ಕೆ ಆ ಜ್ಞಾನ ಕಣ್ಣು ತೆಗಿಬೇಕು, ಚಕ್ಷು. ಆ ಜ್ಞಾನ ಚಕ್ಷು ತೆಗೆದ್ರೆ ನಿಮಗೆ ಆ ತಿಳುವಳಿಕೆ ಬಂದ್ಬಿಡುತ್ತೆ. ಆ ತಿಳುವಳಿಕೆ ಏನಂದ್ರೆ ನೀನೇ ಆ ಸೃಷ್ಟಿಕರ್ತ, ನಿನ್ನಿಂದಾನೇ ಈ ಜಗತ್ತು, ನೀನ್ ನೋಡೋದು ಎಲ್ಲ ಮಿಥ್ಯ, ಬ್ರಹ್ಮ ಸತ್ಯಂ ಜಗತ ಮಿಥ್ಯ ಹೇಳಿದಾರಲ್ಲ ಆದಿಶಂಕರ. ಸೊ ಆ ತರ ಆ ಅರ್ಥವ ನಿದ್ದೆ ಮಾಡುವಾಗ ಯಾವ್ದು ಜ್ಞಾಪಕ ಇಲ್ಲ, ಎಲ್ಲ ಸ್ವಪ್ನ ಸ್ಥಿತಿ ಅಂತ ನಿದ್ರಾಶಕ್ತಿ ಕೆಲಸ ಮಾಡ್ತಾ ಇದೆ. ಎದ್ದಿರುವಾಗ ಮಾಯಾಶಕ್ತಿ ಕೆಲಸ ಮಾಡ್ತಾ ಇದೆ. ಆ ಮಾಯಾಶಕ್ತಿಗೂ ಬೈ ಹೇಳಕ್ಕೆ ಈ ಜಾಗವನ್ನ ಖಾಲಿ ಇಟ್ಕೋಬೇಕು. ಈ ಜಾಗವನ್ನ ಖಾಲಿ ಇಟ್ಕೊಂಡ್ಬಿಟ್ರೆ ಅವ್ರು ಹೇಳಿರ್ತಾರ ಆಜ್ಞಾಚಕ್ರ ತೆಗೆದುಕೊಳ್ಳುತ್ತೆ. ಆಜ್ಞಾಚಕ್ರ ತೆಗೆದ್ರೆ ನಿಮಗೆ ಆ ಸರ್ವಜ್ಞ ಬೀಜಾನೇ ನೀವು, ನಿಮ್ಮೊಳಗಡೆನೆ ಇದೆ. ಆ ಶಾಂತ, ಆ ಜ್ಞಾನ ಎರಡು ಸೇರ್ಕೊಂಡು ತುಂಬಿಕೊಂಡು ಶಾಂತಿ ಪಡೆಯುತ್ತೆ, ಧ್ಯಾನ ದೊರೆಯುತ್ತೆ. ನೀವೇ ಆ ಸೃಷ್ಟಿಕರ್ತನಾಗ್ಬಿಡ್ತೀರ. ಕರೆಕ್ಟಾ? ಟೆನ್ಷನ್ ಫ್ರೀ. ಟೆನ್ಷನ್ ಫ್ರೀ. ವಂಡರ್ಫುಲ್. ಅದನ್ನ ಹೆಂಗ್ ಮಾಡ್ಬೇಕು ಅಂತ ಒಬ್ರು ಕ್ವೆಶ್ಚನ್ ಕೇಳಿದ್ದಾರೆ. ಅದನ್ನ ಏನ್ ಮಾಡ್ತಾರೆ? ಒಂದ್ ಐಡಿಯಾ ಕೊಡ್ತೀನಿ. ಅದೇನ್ ಮಾಡ್ಬೇಕು ಅಂದ್ರೆ, ನಿಮಗೆ ಥಾಟ್ಸ್ ಬರ್ತಾನೇ ಇದೆ, ಅದನ್ನ ಒಂದೊಂದು ಇದು ಹಿಂಗ್ ಯೋಚನೆ ಮಾಡುತ್ತೆ, ಹಂಗ್ ಯೋಚನೆ ಮಾಡುತ್ತೆ ಅಂತ ಹೇಳಿ ಏನ್ ಬರ್ತಾ ಇದೆ, ಯಾರಿಗೆ ಬರ್ತಾ ಇದೆ, ನನಗೆ ಹೆಂಗ್ ಅಬ್ಸರ್ವ್ ಮಾಡಕ್ಕಾಗುತ್ತೆ? ನಾನೇ ಆ ಥಾಟ್ಸ್ ಅಲ್ವಲ್ಲ, ನನ್ನ ಕೈಯಲ್ಲಿ ಯೋಚನೆನ ಅಬ್ಸರ್ವ್ ಮಾಡಕ್ ಆಗೋ ಶಕ್ತಿ ಕೊಟ್ಟಿದಾನಲ್ಲ, ಯಾರದು ಕೊಟ್ಟಿರೋದು? ಅದಕ್ಕೆ ಒಂದೊಂದ್ ಚೇರ್ ಹಾಕಿ. ಈ ಕ್ಲಿನಿಕ್ ಎಲ್ಲ ಹೋದ್ರೆ ಇವಾಗ ಕೋವಿಡ್ ಬೇರೆ, ಬರ್ಬೇಡಿ ಅಂತಾರೆ, ಆದ್ರೂ ಹೋಗ್ತೀರಾ, ಡಾಕ್ಟ್ರೇ ಬರಲ್ಲ. ಏನ್ ಮಾಡ್ತೀರಾ? ಪೇಷಂಟ್ ಎಲ್ಲ ಒಂದ್ 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಆ ರಿಸೆಪ್ಷನಿಸ್ಟ್ ನ ಹಾಕಿ, ಯಾಕಪ್ಪ ಎಲ್ಲಿ ಬರ್ತಾರೆ, ಯಾವಾಗ ಬರ್ತಾರೆ, ಏನ್ ಬರ್ತಾರೆ, ಯಾಕೆ ಬಂದಿಲ್ಲ, ಟೈಮ್ ಕೊಟ್ರಲ್ಲ ಅಂತ ಹೇಳಿ ಹಿಂದಾಕ್ಬಿಡ್ತೀವಿ. ಆಮೇಲೆ ಕೂತ್ಕೊಂಡ್ಬಿಟ್ಟು ಬೇಜಾರಾದ್ಮೇಲೆ ಮನೆಗ್ ಬಂದ್ಬಿಡ್ತೀವಿ. ಕರೆಕ್ಟ್? ಡಾಕ್ಟರ್ ನೋಡ್ತೀವೋ ನೋಡಲ್ವೋ, ಅದೇ ತರ ಒಂದೊಂದು ಥಾಟಿಗೂ ಒಂದೊಂದು ಚೇರ್ ಹಾಕಿ ಈ ಜಾಗದಲ್ಲಿ ಒಂದ್ ಕ್ಲಿನಿಕ್ ಮಾಡ್ಬಿಡಿ. ಆ ಕ್ಲಿನಿಕ್ ಅಲ್ಲಿ ಚೇರ್ ಹಾಕ್ಬಿಟ್ಟು ಕೂರಿಸ್ಬಿಡಿ ಎಲ್ಲಾ ಥಾಟ್ಸ್. ಈ ಥಾಟ್ ಫಸ್ಟ್ ಚೇರ್, ಈ ಥಾಟಿಗೆ ಟೋಕನ್ 1, ಟೋಕನ್ 2, ಟೋಕನ್ 3, ಟೋಕನ್ 4 ಕೊಟ್ಬಿಟ್ಟು ಅದನ್ನ ನೋಡ್ತಾ ಇರಿ. ನೀವು ಹೈಡ್ ಅಂಡ್ ಸಿಕ್ ಹೊರಗಡೆ ಹೋಗಿ ಆಟ ಆಡ್ಕೊಳಕ್ ಶುರು ಮಾಡಿ, ನೀವಿಲ್ಲ ಅಲ್ಲಿ ಅಂತ. ಸೊ ಆ ಒಂದೊಂದೇ ಥಾಟ್ಸ್ ಅಬ್ಸರ್ವ್ ಮಾಡಿ. ಅದ್ ಎಷ್ಟೊತ್ತು ವೆಯ್ಟ್ ಮಾಡುತ್ತೆ, ಅದಾಗೆ ತಾನೇ ಕೆಲಸ ಆಗ್ಬಿಡುತ್ತೆ.
ಫಸ್ಟ್ ಟೆನ್ಷನ್ ಹೇಳ, ಮನೆಯಿಂದ ಗಾಡಿ ತಗೊಂಡು ಮಕ್ಳು ಯಾರಾದ್ರೂ ಹೊರಗಡೆ ಹೋದ್ರೆ ಟೆನ್ಷನ್ ಶುರು ಆಯ್ತು. ಮನೆಗ್ ಬರೋವರೆಗೂ ಟೆನ್ಷನ್. ಅದನ್ನ ಚೇರಲ್ಲಿ ಹಾಕಿ ಕೂರಿಸ್ಬಿಟ್ಟು ಮನೆಗ್ ಬಂದಿದ ತಕ್ಷಣ ಟೆನ್ಷನ್ ಹೋಗುತ್ತಲ್ವಾ, ಅದನ್ನ ಗಮನನೇ ಕೊಡ್ಬೇಡಿ. ಅದು ಓಕೆ ನಂಗೆ ಬಂತಲ್ಲ, ಚಿಂತೆ ಬಂತ, ಆ ಚಿಂತೆನ ಒಂದ್ ಚೇರಲ್ಲಿ ಹಾಕಿ ಕೂರಿಸ್ಬಿಡಿ, ಬಂದಾಗ ನೋಡ್ಕೊಳ್ಳೋಣ ಅಂತ. ಅದು ಆಟೋಮ್ಯಾಟಿಕ್ ಆಗಿ ಅವ್ರು ಬಂದ್ಮೇಲೆ ಚಿಂತೆನೇ ಇಲ್ಲ. ಬರೋವರೆಗೂ ಯಾಕೆ ಚಿಂತೆ ಪಡ್ಬೇಕು? ವೈ ಶುಡ್ ಯು ಬಿ ಟ್ರಬಲ್ಡ್ ಫಾರ್ ಸಮಥಿಂಗ್ ಯು ಹವ್ ನಾಟ್ ಸೀನ್ ಅಲ್ವಾ? ಅದೇ ಪ್ರಾಬ್ಲಮ್ಮೆ ಅನಾಗತಃ. ಏನು ದುಃಖಂ ಅನಾಗತಃ. ಬರ್ದೇ ಇರೋ ದುಃಖಕ್ಕೆ ನಾವು ಆಗ್ಲೇ ಶೋಕ ಮಾಡ್ತಾ ಇದೀವಿ, ಚಿಂತೆ ಮಾಡ್ತಾ ಇದೀವಿ. ಯೋಗ ಸೂತ್ರದಲ್ಲಿ ಹೇಳ್ತಾರೆ ಅವರು, ಮಹರ್ಷಿ ಪತಂಜಲಿ, ದುಃಖಂ ಅನಾಗತಕ್ಕೆ ನಾವು ಹೇತು. ತುಂಬಾ ಜಾಗ ಕೊಟ್ಟು ಮುದ್ ಮಾಡಿ, ಅಯ್ಯೋ ಏನ್ ರಿಪೋರ್ಟೇ ಬಂದಿರಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಡಾಕ್ಟರ್ ಹತ್ರ ಬಂದ್ಮೇಲೆ ಹೇಗಿದ್ರು ಆನ್ಸರ್ ಇದೆ, ಹೇಗಿದ್ರು ಡಾಕ್ಟರ್ ನೋಡ್ಕೋತಾರೆ. ಡಾಕ್ಟರ್ ನಂಬಿ ಬೇರೆ ಹೋಗಿದೀವಿ, ಆ ಡಾಕ್ಟರ್ಗೆ ಬೇರೆ ಮರ್ಯಾದೆ ಕೊಡ್ಬೇಕು. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಇಂಟೆಲಿಜೆನ್ಸ್ ವಿಚ್ ವಿ ಆರ್ ಕನೆಕ್ಟಿಂಗ್ ವಿತ್. ಈಚ್ ಒನ್ ಇಸ್ ಅ ಡಿಫರೆಂಟ್ ಟೈಪ್ ಆಫ್ ಇಂಟೆಲಿಜೆನ್ಸ್ ಅಲ್ವಾ? ಸೊ ವೆನ್ ವಿ ಕನೆಕ್ಟ್ ವಿತ್ ಸಚ್ ಇಂಟೆಲಿಜೆನ್ಸ್, ಆಟೋಮ್ಯಾಟಿಕಲಿ ಯು ಆರ್ ಟೆನ್ಷನ್ ಫ್ರೀ. Why you want to be tension free even before you know what is your tension? Alva. So don't be tense about your future. You always be relaxed and connecting with yourself. And whenever thoughts come, put them on a chair and watch them like the receptionist on ಏನೇನೋ ಎಕ್ಸ್ಕ್ಯೂಸ್ ಕೊಡ್ತಾಳೆ, ಯಾಕೆ ಡಾಕ್ಟರ್ ಬಂದಿಲ್ಲ ಅಂತ. ಆ ತರ ನೀವು ಅದನ್ನ ಎಂಟರ್ಟೈನ್ ಮಾಡಿದ್ರೆ ನೀವು ಎಕ್ಸ್ಕ್ಯೂಸ್ ಕೊಡಿ, ಸ್ವಲ್ಪ ಹೊತ್ತು ಕೂತ್ಕೋ, ಆಮೇಲೆ ನಿನ್ನೇನ್ ಹಿಡ್ಕೊತೀನಿ, ನೀನ್ ಸ್ವಲ್ಪ ಹೊತ್ತು ಕೂತ್ಕೋ, ಅದು ಸಾಲ್ವ್ ಆದ್ಮೇಲೆ ಬಂದಿರೋದೇ ಬೇಡ, ನೀನ್ ಯಾಕೆ ಬಂದೆ, ಅದಾಗೆ ಹೊಟ್ಟೋಗುತ್ತೆ, ಸಾಲ್ವ್ ಆಗ್ತಾ. So that is how you conquer your thoughts, and that is how you say bye to all your thoughts and keep yourself in smile mode, bliss mode all the time. Okay, so now let's observe some interesting facts. Excuse me, ma'am. So does this mean, from what I understand, you need to prioritize your thoughts, A, and B, why worry of something that you don't know about? Correct. When it needs to happen, it will be taken care of that time. So until then, Why do you want to prioritize your thoughts? Like you said, now if your child has taken the bike and gone out, so that's major thought process that starts in your mind more than what is there. So no priority there, no priority for any thoughts. Just observe. Even if it is your project on hand, nim kayalle nimge important project idru, you don't have to worry. You don't have to go to the end of it. Okay, your project will happen successfully. A calm approach is needed, not a tense approach. When you start prioritizing, you start getting anxious. ಯಾವ್ದು ಮೇಲ್ ಬರ್ಬೇಕು, ಅಯ್ಯೋ ನಾನು ಇದನ್ನ ಇಂಪಾರ್ಟೆಂಟ್ ಮಾಡ್ಬಿಟ್ನಾ, ಇದನ್ನ ಇಂಪಾರ್ಟೆಂಟ್ ಮಾಡಿಲ್ವಾ, ಟೆನ್ಷನ್. ಅಲ್ಲೂ ಮತ್ತೆ ಟೆನ್ಷನ್ ಶುರು ಆಗುತ್ತೆ. There also you'll end up tense. Whatever is in front of you, just take it, hug it, embrace it, and walk with it. So have a calm mind and go with the flow. Yes, just go with the flow. You will see everything. Once you go calm, once you go with the flow, the universe will conspire with you. The only thing is you should wish for the right thing. So manifest that is why I said Trikarana Shuddhi at that point of time. Thoughts, you keep your thoughts pure, then you keep your thoughts fixed on one aspect, then immediately that will be delivered to you. The moment you have three thoughts, all the three, you are not clear what you want. The universe doesn't know what you want. Universe ge yen nimige kodbeku antane gottilla. Adu chanchalavagirute, neevu chanchalavagirtira. Neevu avrige confuse ಮಾಡ್ತೀರಾ, ಅವ್ರು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಇದನ್ನ ಕ್ಲಿಯರ್ ಇಟ್ಕೊಂಡು ಒನ್ ಫೋಕಸ್ ಅಟ್ ಅ ಟೈಮ್ ಅದು ಕೊಟ್ಬಿಟ್ರೆ ಅದು ನಿಮಗೆ ಆಟೋಮ್ಯಾಟಿಕ್ ಆಗಿ ಇಟ್ ವಿಲ್ ಬಿ ಸರ್ವ್ಡ್ ಆನ್ ಅ ಪ್ಲೇಟ್. ಬಿಲೀವ್ ಮೀ. Okay, so any questions? Shall I move on? So small kind of a break. Let us see how this will work. So let's celebrate our Pancha Mahabhutas in the body with our rituals and culture. Okay. So we saw Kalinda, bottom of spine ge Prithvi Tattva. From bottom of spine we saw water Tattva. From Nabhi to our chest, Agni Tattva. Yes. Yeah, absolutely. See, it is all, you are all looking at the gross level. Sukshma level al nodidre, the universe is always manifesting, expanding. Adike nimanna expand maadi antivi. Do not constrict. Try telling with a restricted throat. See how difficult. It is a strain.
open andre you are open to the universal energies. Okay, so it is very, the moment you constrict, shy ಆದಾಗ ಏನಾಗುತ್ತೆ, ಭಯ ಬಂದ್ರೆ ಏನಾಗುತ್ತೆ, ವಾಯ್ಸ್ ಹೊರಗಡೆ ಬರಲ್ಲ. ಕರೆಕ್ಟ್? ಸಂತೋಷ ಇದ್ರೆ ಏನ್ ಮಾಡ್ತೀವಿ, ಹಿಪ್ಪೆ ಪುಡೆ ಅಂತ ನಗಾಡ್ತೀವಿ, isn't it? So that kind of energy comes when there is bliss, when there is happiness, and your origin is either joy or complete calmness, sarvagna bija, isn't it? So you have to be in that frame of mind all the time. ಆ ಸ್ಥಿತಿಯಲ್ಲೇ ಇರಬೇಕು. ಅದಕ್ಕೆ ಯೋಗ ಮಾಡ್ತೀವಿ. ಆ ಯೋಗ ಮಾಡೋದು ದಿನಚರ್ಯ ಇತ್ತು. ಇಟ್ ವಾಸ್ ನಾಟ್ ರೋಗ ಬಂದ್ಮೇಲೆ ಯೋಗ ಮಾಡುವಂತಾನೆ ಇರ್ಲಿಲ್ಲ. ಅದು ಯೋಗ ಮಾಡೋದು ದಿನಚರ್ಯವಾಗಿತ್ತು. ಆ ದಿನಚರ್ಯ ತಪ್ಪಿದ್ರಿಂದಾನೇ ಇಷ್ಟು ರೋಗ ಬಂತು. ಇವಾಗ್ಲೂ ನೋಡಿ ಎಷ್ಟು ಜನ ಬದುಕ್ತಾ ಇದ್ದಾರೆ ಪ್ರಾಣಾಯಾಮ ಮಾಡಿ. ಕೋವಿಡ್ ಬಂದ್ರು ಸರಿ, ಏನೂ ಆಗಲ್ಲ ನಮ್ಗೆ, ನಾವು ಕೋವಿಡ್ ಮ್ಯಾನೇಜ್ ಮಾಡ್ಕೋತೀವಿ. ಎಷ್ಟು ವಯಸ್ಸಾದವರೆಲ್ಲ very strong willed, because thoughts are in their favor, strong thoughts, and they are able to conquer any disease. Go speak to all the cancer survivors. Wonderful journey. Just ask them conviction and yoga, how well they have connected with their own mind and body. Our ಹೇಳ್ತಾ ಇರುವಾಗ ನಮಗೆ inspiration how we should keep our thoughts ಅಂತ. Okay, now let's go to this aspect of Vayu and space that we saw this part of space. So ಯಾವಾಗ್ಲೂ ನಮಗೆ ಒಂದು ಅವಾರ್ಡ್ ಸಿಕ್ಬಿಡ್ತು ಅಂದ್ರೆ, ದೊಡ್ಡ ಅವಾರ್ಡ್ ಬಂದ್ಬಿಟ್ಟಿದೆ, ಸ್ಕೂಲ್ ಫಸ್ಟ್ ಒಂದ್ ಬಿಗ್ ಇದು ಕಪ್ ಕೊಟ್ಬಿಟ್ಟಿದ್ದಾರೆ, ಅದನ್ನ ಟ್ರೋಫಿ ಕೊಟ್ಬಿಟ್ಟಿದ್ದಾರೆ, ಮನೆಗ್ ತಂದಾಗ ಹೆಂಗ್ ಬರ್ತೀವಿ ನಾವು, ಫ್ರೆಂಡ್ಸ್ ಜೊತೆ ಹೆಂಗ್ ಆಟ ಆಡ್ತೀವಿ, ಎಂಜಾಯ್ happiness. ಹಾ, ಏನ್ ಹೇಳ್ತಾರೆ ಆಮೇಲೆ ಎಲ್ರು, ವೇರ್ ಆರ್ ಯು, ಟ್ರಾಫಿ ಸಿಕ್ಕಿರೋರು ಎಲ್ಲಿದ್ದೀರಾ? Ma'am. Top of the world. ಔಟ್ ಆಫ್ ದ ವರ್ಲ್ಡ್, ಸೆವೆಂತ್ ಹೆವೆನ್, ನೈನ್ತ್ ವರ್ಲ್ಡ್ ಅಲ್ವಾ? ಹಾ, ವಿಲ್ ಕಮ್ ವಿತ್ ಪ್ರೈಡ್. ಆಮೇಲೆ ನೋಡೋರು ದೊಡ್ಡವ್ರ ಮನೇಲಿ ಏನ್ ಹೇಳ್ತಾರೆ? ಇಷ್ಟೊಂದು ಜಾಯ್ ಬೇಡ, ಸ್ವಲ್ಪ you have to maintain your happiness also. ಜಾಯ್ ಬೇಡ ಅನ್ನಲ್ಲ, ತಲೆಗೆ ಹತ್ಬಿಟ್ಟಿದೆ ಅಂತಾರೆ. ಇಟ್ ಹಸ್ ಗಾನ್ ಟು ಯುವರ್ ಹೆಡ್ ಅಂತಾರೆ. True, Why? ma'am. Gone to your head because it is space. Where are you? You are in ninth heaven, seventh heaven, ninth cloud. Aita, cloud 9, alva? So always pride, that emotion is connected with space. It has gone to your head. ಎಷ್ಟು ಚೆನ್ನಾಗಿದೆ ನೋಡಿ, space. Okay, so this space is what it is talking about. And ಅದನ್ನ ಹೆಂಗೆ ಗ್ರೌಂಡಿಂಗ್ ಮಾಡ್ತಾರೆ? ಏನ್ ಹೇಳ್ತಾರೆ ದೊಡ್ಡವ್ರ ಮನೇಲಿ? ತಲೆಗೆ ತುಂಬಾ ಹತ್ಬಿಟ್ಟಿದೆ, ನೀನ್ ಒಬ್ನೇ ಅಲ್ಲ, ಯು ಆರ್ ನಾಟ್ ದ ಓನ್ಲಿ winner of this prize. So many factors are there. I made breakfast for you, I bought vegetables, everybody takes credit, no? Then what do they say? What do they say? What should you do with the coffee? We have to, they tell all family supported you to such an extent. And what So should we you have to think first before they telling who has received that trophy should think first that family supported it. ಅದನ್ನ ಏನ್ ಹೇಳ್ತಾರೆ? ದೇವ್ರ ಮನೇಲಿ ಹೋಗಿ ಇಡು, ನಮಸ್ಕಾರ. Yes, ma'am, sure. Yes, ma'am. Yes, ma'am. ಹೇಳ್ತಾರೆ. ತಲೆ ಬಗ್ಗು ಅಂತಾರ, ನಮಸ್ಕಾರ ಮಾಡು ಅಂತಾರ, ಈಗೋ ಕಮ್ಮಿ ಆಯ್ತಾ? ಆಮೇಲೆ ಕುಂಕುಮ ಹೆಂಗ್ ಹಚ್ಕೊಳಕ್ ಹೇಳ್ತಾರೆ? ಹಣೆಗೆ ಹೆಂಗೆ? ಯಾವ ಬೆರಳಿಂದ? ಊರ್ಧ್ವಮುಖ. ಯಾವ ಬೆರಳು? from ring finger. Why? They tell it calms our What element is your ring finger? ಅರ್ಥ So grounding happens with your ring finger. ಹಣೆಗೆ ಇಟ್ಬಿಟ್ರೆ ತಲೆಗೆ ಹತ್ತಿದೆಲ್ಲ ಗ್ರೌಂಡಿಂಗ್. ರಿಂಗ್ ಫಿಂಗರ್ ಯೂಸ್ ಮಾಡಿ ಕುಂಕುಮ ಹಚ್ಕೊಂಡ್ಬಿಟ್ರೆ ಯು ಆರ್ ಆಲ್ ಗ್ರೌಂಡೆಡ್. Earth is activated in your space. Your firmness is brought back to earth. You stop floating. ಇದು ತಲೆಗೆ ಹತ್ಬಿಟ್ಟಿದೆ, ತುಂಬಿಟ್ಟಿದೆ with joy. That joy is not good for this place. Too much joy, too much sadness is not good. Too much sadness, depression. Too much joy, ecstatic. Very not healthy. So how does the grounding happen? Ring finger itkondu kunkuma hachkonbitre you get grounded. ಈಗ ವಾರಿಗೆ ಹೋಗುವಾಗ ಹೆಂಗೆ ಕುಂಕುಮ ಹಚ್ಚಿ ಕಳಿಸ್ತಾರೆ? ಆ ಕಾಲದಲ್ಲಿ ವಾರಿಗೆ ಹೋಗ್ತಿದ್ರಲ್ಲ, ಆಮೇಲೆ ಯಾವ ಬೆರಳಿಂದ? ಅಗ್ನಿ ತತ್ವ ಬೆರ್ಲಿಂದ ಇದ್ದಾರೆ. ಯಾಕೆ?
Fire. Okay. They should win and come back. ಫೈರ್ ದೇ ಶುಡ್ ಬಿ ಅಗ್ರೆಸಿವ್. ಫೈರ್ ಇರ್ಬೇಕು. ಸೊ ಹೆಬ್ಬೆಟ್ಟಿಂದ ಆ ಕತ್ತಿನ ಕಟ್ ಮಾಡಿ ಆ ಬೆರಳಲ್ಲಿ ರಕ್ತ ನುಡ್ಸಿ, ಆದ್ರೆ ಅದರಲ್ಲಿ ಸೇಮ್ ಸೈಡ್ ಗೋಲ್ ಹೊಡಿಬಾರ್ದು. ಸೊ ಈ ಬ್ಯಾಲೆನ್ಸಿಂಗ್ ತರಬೇಕು ಅಲ್ವಾ? ಸೊ ದೇ ಶುಡ್ ಲುಕ್ apply their mind. They should not kill women, they should not kill children. ಅದೆಲ್ಲ ಯುದ್ಧದ ನಿಯಮಗಳನ್ನ ಕೊಟ್ಟಿದ್ದಾರೆ. ರೂಲ್ಸ್ ಆಫ್ ದ ವಾರ್ ಹ್ಯಾಸ್ ಬಿನ್ ಡಿಫೈನ್ಡ್. ಯು ಶುಡ್ ಫಾಲೋ ದ ರೂಲ್ಸ್ ಅಂಡ್ ಸ್ಟಿಲ್ ಬಿ ಸ್ಟೇಬಲ್ ಮೈಂಡೆಡ್ and kill only when it is necessary and celebrate victory. So fire is activated, aggression is activated. Everything is so beautifully designed. ನೋಡಿದ್ರಾ? ಪಾಣಿಗ್ರಹ ಮದುವೆ ಮಾಡುವಾಗ ಏನ್ ಮಾಡ್ತೀರಾ? 5 ಬೆರಳು ಆಫ್ ದ ಬ್ರೈಡ್, ಮಗಳು ಮದುಮಗಳ, ವಾಟ್ ಯು ಕಾಲ್ ಬ್ರೈಡ್? ಸೊ ದ ಬ್ರೈಡ್ ಗೆ ಗ್ರೂಮ್ ಬಂದು ಅವರ 5 ಎಲಿಮೆಂಟ್ಸ್ ಇಂದ ಹಿಡ್ಕೋತಾರೆ. ಕರೆಕ್ಟಾ? 5 elements of the bride brought together, ಅದನ್ನ 5 elements of the bride groom ಹಿಂಗೆ ಹಿಡ್ಕೋತಾರೆ. ಆಯ್ತಾ? ಆಮೇಲೆ ಪಂಚಪೂಜಾ ಹೆಂಗ್ ಮಾಡ್ತೀರಾ? ಪೂಜೆ ಮಾಡೋರೆಲ್ಲ ಲಂ ಪೃಥ್ವ್ಯಾತ್ಮನೆ ಗಂಧಂ ಸಮರ್ಪಯಾಮಿ, ಹಂ ಆಕಾಶಾತ್ಮನೆ ಪುಷ್ಪೈ ಪೂಜಯಾಮಿ, ಯಂ ವಾಯುವಾತ್ಮನೆ ಧೂಪಮಾಗ್ರಾಪಯಾಮಿ, ರಂ ಅಗ್ನಿಯಾತ್ಮನೆ ದೀಪಂ ದರ್ಶಯಾಮಿ, ವಂ ಅಮೃತಾತ್ಮನೆ ಅಮೃತಂ ಮಹಾ ನಿವೇದಯಾಮಿ. ಎಲ್ಲ ತತ್ವವನ್ನ ಪೃಥ್ವಿನ ಗಂಧವಾಗಿ, ಆಕಾಶನ ಹೂವಾಗಿ, ವಾಯುನ ಧೂಪವಾಗಿ, ಅಗ್ನಿನ ದೀಪವಾಗಿ, ನೀರನ್ನ ಅಮೃತವಾಗಿ ನಾವು ನೈವೇದ್ಯವಾಗಿ ದೇವರಿಗೆ ಬಡಿಸ್ತಾ ಇದ್ದೀವಿ. ನಮ್ದಲ್ಲ ಯಾವ್ದು. ಇದಮ್ನ ಮಮ. ಅಗ್ನಿಹೋತ್ರ ಮಾಡುವಾಗ ಏನ್ ಹೇಳ್ತೀವಿ? ಇದಮ್ನ ಮಮ. ಯಾವ್ದು ನಮ್ದಲ್ಲ, ನಮ್ದೇ ಇಲ್ಲ, ಅದನ್ನೇ ನಿಮಗೆ ಸ್ವಾಹ ಮಾಡ್ತಾ ಇದ್ದೀವಿ. ನಮ್ದು ಯಾವ್ದಿಲ್ವೋ ಅದನ್ನೇ ಕೊಟ್ಟು ಅವ್ರಿಗೆ ಸ್ವಾಹ, ಅವ್ರದೇ ತಗೊಂಡು ಅವ್ರಿಗೆ ಸ್ವಾಹ. ಬ್ರಹ್ಮಾರ್ಪಣ ಬ್ರಹ್ಮವೀಹಿ. ಬ್ರಹ್ಮನಿಗೆ ಬ್ರಹ್ಮನ್ನ ಕ್ರಿಯೇಟ್ ಮಾಡಿರೋ ಊಟ, ಬ್ರಹ್ಮಂದೇ ಶರೀರ, ಬ್ರಹ್ಮನೇ ಒಳಗಡೆ ಇರೋದು, ತಿನ್ನೋರು ಎಲ್ಲ ಬ್ರಹ್ಮನೇ. ಆ ಬ್ರಹ್ಮನ್ನು ನಾನೇ ಮಾಡ್ತೀನಿ ಅಂತ ಅಹಂಕಾರ ಮಾತ್ರ ಬಂದು ಕೂತ್ಕೊಂಡಿರುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಪಂಚಪೂಜಾ. ಈಗ ರೆಸ್ಟ್ ರೂಮ್ ಹೋಗ್ಬೇಕು ಅಂದ್ರೆ ಹೆಂಗ್ ತೋರಿಸ್ತೀರಾ? ಲಿಟಲ್ ಫಿಂಗರ್ ತೋರ್ಸ್ರಿ ಜಯಂತಿ ಅವರೇ, ವಿಡಿಯೋ ಹಾಕಿ. How do you show when you want to visit the restroom? Children. Wonderful. Now you will never forget water element, which finger. I told you, no, I'll give you the hint. See, ಎಷ್ಟು ಚೆನ್ನಾಗಿ ಏನ್ ಅರ್ಥ ಇದ್ರಲ್ಲಿ? What is the meaning? Water element is on a high. ಜಲ ತತ್ವ ಜಾಸ್ತಿ ಇದೆಯಂತೆ, ಮಿಕ್ಕಿದೆಲ್ಲ ತತ್ವ ಕಮ್ಮಿ ಇದೆಯಂತೆ. ಮಿಕ್ಕಿದೆಲ್ಲ ಕಮ್ಮಿ ಇದೆ, ನೀರಿನ ತತ್ವ ಜಾಸ್ತಿ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಗುರುಗಳಿಗೆ ಹೇಳಿ ಹೋಗೋದು. ಯಾವತ್ತು ಬೇರೆ ಬೆರಳು ಇಟ್ಕೊಂಡಿರ್ಲಿಲ್ಲ. ಆಮೇಲೆ ಇಂಗ್ಲಿಷ್ ಅಲ್ಲಿ ಬಂತು 1 2 ರೆಸ್ಟ್ ರೂಮ್ ವರ್ಡ್ಸ್ ಎಲ್ಲ ಬಾಯಲ್ಲೇ ಹೇಳಿ. ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ಒಳ್ಳೇದು. ಸೊ ದೇ ಹ್ಯಾಡ್ ವಂಡರ್ಫುಲಿ ಡಿಸೈನ್ಡ್ ಎವ್ರಿಥಿಂಗ್ ವಿತ್ ವೆರಿ ಲಿಟಲ್ ವರ್ಡ್ಸ್ and keeping this empty. So this was the water tattva, high on water tattva. Ma'am, please show me the mudra to control the toilet, please. Mudra to control in urinary incontinence. Yes. During night. Leakage. Yeah, during night ಆಗಾಗ ಎದ್ದೇಳ್ತಾ ಇರ್ತಾರಲ್ವಾ ದೊಡ್ಡವರು. ಅದೆಲ್ಲ ಹೋಗ್ಲಿ. ಅದು ಅದನ್ನ ನಿಯಮ ಕಟ್ ಮಾಡಬಾರ್ದು. ಬಾಡಿ ಅರ್ಜಸ್ ಇದ್ರೆ ಅದಕ್ಕೆ ಬೇರೆ ಅಪ್ರೋಚ್ ಇದೆ, ಅದು ಇನ್ನೊಂದು ಹೇಳ್ಬೇಕು. ಶುದ್ಧಿ ಇರುವಾಗ, ತ್ರಿಕಾರಣ ಶುದ್ಧಿ, ಯು ಶುಡ್ ನೆವರ್ ಮಿಸ್ಯೂಸ್ ಮುದ್ರಾಸ್. ಬಾಡಿ ಅರ್ಜಸ್ ಇದ್ರೆ ಖಂಡಿತ ಅದನ್ನ ಪೂರೈಸಬೇಕು. ಇವಾಗ ಹಂಗ್ರಿ ಇದ್ರೆ ನೀವು ಪೂರೈಸದೇ ಇದ್ರೆ ಏನಾಗುತ್ತೆ? ಊಟ ಹಾಕದೇ ಇದ್ರೆ ಏನಾಗುತ್ತೆ? ಕಂಟ್ರೋಲ್ ಮಾಡಕ್ಕೆ ಊಟ ಹಾಕದೇ ಇದ್ರೆ ಅಸಿಡಿಟಿ ಬರುತ್ತೆ, ಜೊತೆಗೆ ಕೋಪನೂ ಬರುತ್ತೆ. Correct. So everything has side effects. Bodily urges should never be controlled. Mental urges should compulsorily be controlled. Nam Ashwini ji doctor ಹೇಳ್ತಾರೆ ನೋಡಿ, bodily urges there are I think 13 urges in the body, 13 vegas. ಅದಷ್ಟು urges. ಬಾಯರ್ಕೆ ಆದ್ರೆ ನೀರ್ ತಕ್ಷಣ ಕೊಡ್ಬೇಕು, ಊಟ ಹಸಿವಿದ್ರೆ ಊಟ ಮಾಡ್ಬೇಕು, ಇಲ್ಲ ಅದನ್ನ ತಳ್ಳ ಹಾಕಿದ್ರೆ ನಿಮ್ಗೆ ಅಸಿಡಿಟಿ ಬರುತ್ತೆ, ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಬರುತ್ತೆ. ಅದೇ ತರ ಯೂರಿನ್ ಕಂಟ್ರೋಲಿಂಗ್, ಆಮೇಲೆ ಮಲ ಸ್ಟೂಲ್ಸ್ ಪಾಸ್ ಮಾಡೋದನ್ನ ಕಂಟ್ರೋಲ್ ಮಾಡಿದ್ರೆ ಅವಾಗ್ಲೂ ನಿಮಗೆ ಆಮ ಅಂತ ರಿಲೀಸ್ ಆಗುತ್ತೆ. ಆಮ ಇಸ್ ಅ ಟೈಪ್ ಆಫ್ ಪಾಯ್ಸನ್.
ಓಕೆ, ಸೊ ತಕ್ಷಣ ಅದು ರಿಲೀಸ್ ಆಗುತ್ತೆ. ಈ ಮಕ್ಕಳೆಲ್ಲ ತುಂಬಾ ಮಾಡ್ತಾರೆ, ಆ ಟಾಯ್ಲೆಟ್ ಬಂದ್ರೆ ಹೋಗೋದೇ ಇಲ್ಲ, ಟಿವಿಯಲ್ಲಿ ಆ ಸೀರಿಯಲ್ ಮುಗಿಸ್ಬಿಟ್ಟೆ ಹೋಗೋದು, ಕಷ್ಟವಾಗಿ ಹಿಂಗೆ ಡಾನ್ಸ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಖಂಡಿತ ಎನ್ಕರೇಜ್ ಮಾಡಬೇಡಿ. ಪ್ಲೀಸ್ ಟೆಲ್ ದೆಮ್ ಇನ್ ಅ ವೆರಿ ಸೈಂಟಿಫಿಕ್ ಮ್ಯಾನರ್. ಇದರಲ್ಲಿ ನಿಮಗೆ ಗ್ಯಾಸ್ ರಿಲೀಸ್, ಇದು ಆಮಾ ರಿಲೀಸ್ ಆಗುತ್ತೆ, ವಿಚ್ ಇಸ್ ಪಾಯ್ಸನಸ್ ಫಾರ್ ದ ಬಾಡಿ, ಈಕ್ವೇಟೆಡ್ ಟು ಯೋರ್ ಹಂಗರ್.